ಬ್ಯಾಕ್ ಟು ಒನ್ ಮೋರ್ ವಿಡಿಯೋ. ಸೊ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಸೂಪರ್. ಆ್ಯಂಡ್ ಇವತ್ತು ನಾನು ಏನರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ, ಆಲ್ರೆಡಿ ನಿಮಗೆ ತಂಬನಲ್ಲಿ ಗೊತ್ತಿರ್ಬೋದು. ಸೊ ಯಾಕೆ ಇದನ್ನು ಮಾಡ್ತಾ ಇದ್ದೀನಿ ಅಂತೇಳಿ. ಸೊ ಲಾಸ್ಟ್ ಟೈಮ್ ನಾನು ನನ್ನ ಲೇಬರ್ ಸ್ಟೋರಿಯನ್ನು ಶೇರ್ ಮಾಡಿಕೊಂಡಾಗ ಆ್ಯಂಡ್ ನನ್ನ ಜರ್ನಿಲಿ ಏನೇನೆಲ್ಲ ಆಯಿತು, ಸೊ ನಾನು ಯಾವ ಥರ ಸಫರ್ ಆದೆ ಆ್ಯಂಡ್ ಅದರಿಂದ ಹೇಗೆ ಸೆಲ್ಫ್ ಮೋಟಿವೇಟೆಡ್ ಆಗಬೇಕು ಅಂದರೆ ಕೆಲವೊಂದಷ್ಟು ನಾನು ಮಾಡೇ ಇರ್ತೀನಿ, ಏನೋ ಒಂದು ಪಾಯಿಂಟ್ಸ್ ಅದರಿಂದ ಹೇಗೆ ಹೊರಗೆ ಬರಬೇಕು ಅಂತೇಳಿ ಅದನ್ನು ತಿಳಿಸ್ಕೊಳ್ಬೇಕು ಅಂತೇಳಿ ಇವತ್ತು ಅನ್ಕೊತಾ ಇದ್ದೀನಿ. ಅದಕ್ಕೆ ಕಾರಣ ಏನು ಅಂದರೆ ಆ ಒಂದು ವಿಡಿಯೋಗೆ ಬಂದಂಥ ಪರ್ಟಿಕ್ಯುಲರ್ ಆಗಿ ಕಮೆಂಟ್ಸ್ಗಳು, ಆ ಕಮೆಂಟ್ಸ್ಗಳೇ ನನಗೆ ಈ ವಿಡಿಯೋ ಮಾಡಬೇಕು ಅಂತ ಹೇಳಿ ಅನಿಸಿರೋ ಥರ ಮಾಡಿದ್ದು. ಯಾಕೆ ಅಂತೇಳಿ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿದ್ರೆ ನಿಮಗೆ ಖಂಡಿತ ಗೊತ್ತಾಗುತ್ತೆ. ಆ್ಯಂಡ್ ಅದಕ್ಕಿಂತ ಮುಂಚೆ, ಸೊ ಫ್ರೆಂಡ್ಸ್, ಇವಾಗೇನು ನೀವು ತಂಬಲಿನಲ್ಲಿ ನೋಡಿದಿರಿ, ಪ್ರೆಗ್ನೆನ್ಸಿ ಟೈಮಲ್ಲಿ ಆಗಿರ್ಬೋದು ಅಥವಾ ಮಗು ಆದಮೇಲೆ ಆಗಿರ್ಬೋದು, ಈ ಥರ ಎಲ್ಲ ನಿಮ್ಗೆ ಅನ್ನಿಸ್ತಾ ಇದೆ, ತುಂಬ ಒಬ್ಬಂಟಿಯಾಗಿ ಒದ್ದಾಡ್ತಾ ಇದ್ದೀರಾ, ಯಾರು ಹೇಳಿದ್ರು ಕೂಡ ಕೇಳ್ತಾ ಇಲ್ಲ ಆ್ಯಂಡ್ ಯಾರಿಗೂ ನಮ್ಮ ನೋವು ಅರ್ಥ ಆಗ್ತಿಲ್ಲ, ಅವರು ಹೇಳಿರೋ ಮಾತು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇಲ್ಲ ಅಂತಂದಾಗ ಈ ವಿಡಿಯೋ ನಿಮಗೆ ತುಂಬ ಯೂಸ್ ಆಗುತ್ತೆ. ಸೊ ದಟ್ ನಿಮಗೇನಾದರೂ ಇದರ ಅವಶ್ಯಕತೆ ಇದೆ ಆ್ಯಂಡ್ ನೀವು ಪ್ರೆಗ್ನೆಂಟ್ ಇದ್ದೀರಾ, ಸೊ ಮಗು ಆಗಿದೆ, ಮಗುನ ನೋಡ್ಕೊತಾ ಇದ್ದೀರಾ ಅಂದರೆ ಖಂಡಿತ ಈ ವಿಡಿಯೋನ ಪೂರ್ತಿ ನೋಡೋದು ತುಂಬಾ ಒಳ್ಳೆಯದು. ನಾನು ಯಾವ ರೀತಿ ಸಫರ್ ಆಗಿದೆ, ಅದರಿಂದ ಹೊರಗೆ ಬರೋದಕ್ಕೆ ಹೆಂಗೆಲ್ಲ ಅನ್ನಿಸ್ತು ಆ್ಯಂಡ್ ಕೆಲವೊಂದಷ್ಟು ಸಿಂಪ್ಟಮ್ಸ್ ನೀವು ಬಾಯಿ ಬಿಟ್ಟು ಹೇಳ್ಕೊಳ್ಳೋಕ್ಕೂ ಆಗಿರಲ್ಲ, ಆ ಥರ ಅನ್ನಿಸ್ತಾ ಇರುತ್ತೆ, ಬಟ್ ಯಾರಿಗೂ ಹೇಳ್ಕೊಂಡ್ರು ಅರ್ಥ ಆಗಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ಇವಾಗ ನೀವು ಈ ವಿಡಿಯೋ ನೋಡ್ತಾ ನಿಮ್ಮಲ್ಲಿ ನೀವು ಆನ್ಸರ್ ಕೊಂಡ್ಕೊಳ್ಳೋದು ಮಾತ್ರ ಗ್ಯಾರಂಟಿ. ಸೊ ಅದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಕ್ಕಿಂತ ಮುಂಚೆ ಏನಿಲ್ಲ, ನಿಮಗೆ ನಮ್ಮ ವಿಡಿಯೋಸ್ ಇಷ್ಟ ಆಗ್ತಾ ಇದೆ ಅಂದರೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋಸ್ ನೋಡ್ತಾ ಇದ್ದೀರಿ, ಸೊ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದು ಮರಿಬೇಡಿ. ನಿಮ್ಮ ಲೈಕ್ಸಿಂದ ಇನ್ನಷ್ಟು 10 ಜನಕ್ಕೆ ಚಾನಲ್ ರೀಚ್ ಆಗುತ್ತೆ, ದೆನ್ ಅವರು ಕೂಡ ಯೂಸ್ ಆಗುತ್ತೆ ಈ ಒಂದು ವಿಡಿಯೋ. ಹಾಗೆ ನಿಮಗೆ ಏನೇ ಅನಿಸಿದ್ರು ಕೂಡ ಆ್ಯಂಡ್ ನಿಮ್ಮ ಫೀಲಿಂಗ್ಸ್ನ ಶೇರ್ ಮಾಡ್ಕೋಬೇಕು ಆ್ಯಂಡ್ ನೀವು ಈ ಥರ ಸಫರ್ ಆಗಿದ್ದರಿಂದ ಹೊರಗೆ ಬಂದಿದ್ದೀರಿ ಅಂತಂದರೆ ದಯವಿಟ್ಟು ಕಮೆಂಟ್ಸ್ ಮೂಲಕ ನೀವು ಶೇರ್ ಮಾಡ್ಕೋಬೋದು. ಯಾಕಂದರೆ ನಿಮ್ಮ ಕಮೆಂಟ್ಸ್ನ ಎಷ್ಟೊಂದು ಜನ ಓದ್ತಾ ಇರ್ತಾರೆ, ಸುಮಾರು ಜನ ವಿಡಿಯೋಸ್ ನೋಡ್ಲಿಕ್ಕೆ ಬಂದ ತಕ್ಷಣ ಕಮೆಂಟ್ಸ್ ಓಪನ್ ಮಾಡಿರ್ತಾರೆ. ಸೊ ಅಂಥವ್ರಿಗೆ ಹೆಲ್ಪ್ ಆಗುತ್ತೆ. ಸೊ ಇದಿಷ್ಟು ಹೇಳ್ತಾ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಸ್ಟಾರ್ಟ್ ಮಾಡೋಣ, ತಡ ಮಾಡೋದು ಬೇಡ, ಗೆಟ್ ಇಂಟು ಸ್ಟಾರ್ಟ್ ಇಟ್. ಸೊ ಫ್ರೆಂಡ್ಸ್, ನಿಮ್ಗೆ ಗೊತ್ತಾ, ಅವತ್ತು ನಾನು ಲೇಬರ್ ಸ್ಟೋರಿ ಸ್ಟಾರ್ಟ್ ಮಾಡ್ಕೊಂಡಾಗ ಮಾಡಿರುವಂಥ ಕಮೆಂಟ್ಸ್ಗಳನ್ನ ನೋಡ್ತಾ ಆ್ಯಕ್ಚುಲಿ 4 o'clock 4 ಗಂಟೆಗೆ ಎಚ್ಚರ ಆದಮೇಲೆ ಒಂದು ಕಮೆಂಟ್ ನೋಡಿದೆ ನಾನು. ಆ ಕಮೆಂಟ್ ನೋಡಿದ್ಮೇಲೆ ನಾನು ಡಿಸೈಡ್ ಮಾಡಿದ್ದು, ಸೊ ನಿದ್ದೆಗಣ್ಣಲ್ಲೇ ನಾನು ಇದನ್ನು ಮಾಡಿಟ್ಟಿರೋದು, ಅಂದರೆ ನೋಟ್ ಡೌನ್ ಮಾಡಿಟ್ಟಿರೋದು. ಓಕೆ, ನಾನು ಈ ಪರ್ಟಿಕ್ಯುಲರ್ ವಿಡಿಯೋ ಮಾಡಲೇಬೇಕು, ಯಾರಿಗೂ ಕೂಡ ಮಿಸ್ ಆಗಬಾರ್ದು ಆ್ಯಂಡ್ ತುಂಬ ಜನಕ್ಕೆ ಹೆಲ್ಪ್ ಆಗಬೇಕು ಅಂತೇಳಿ. ಸೊ ನೋಡಿ, 4 ಗಂಟೆಗೆ ಅನಿಸಿದೆ ನನಗೆ ಅಂತಂದರೆ ಸೀರಿಯಸ್ಲಿ ಇದು ನನಗೆ ಸ್ಪೆಷಲ್ ವಿಡಿಯೋ ಆ್ಯಂಡ್ ನಿಮಗೂ ಅಷ್ಟೇ. ಆ್ಯಂಡ್ ಎಸ್, ಪ್ರೆಗ್ನೆನ್ಸಿ ಟೈಮಲ್ಲಿ ಮತ್ತು ನಮಗೆ ಮಗು ಆದಮೇಲೆ ಕೆಲವೊಂದಷ್ಟು ಮಾನಸಿಕವಾಗಿ ಹಿಂಸೆ ಆಗ್ತಾ ಇರುತ್ತೆ. ಸೊ ಇದನ್ನು ನಾವು ಹೇಳ್ಕೊಳ್ಳೋಕ್ಕೆ ಆಗಲ್ಲ ಯಾರಿಗೂ. ಹಾಗೆ ಒಂದು ಮಾತು ಕೂಡ ಇದೆ, ದೇಹದ ರೋಗಕ್ಕೆ ಎಂಥ ಔಷಧಿ ಕೂಡ ಕಂಡುಹಿಡಿಬೋದು, ಆದರೆ ಮಾನಸಿಕ ರೋಗಕ್ಕೆ ಯಾವ ಔಷಧಿನೂ ಇಲ್ಲ ನಮ್ಮನ್ನು ಬಿಟ್ಟು. ಸೊ ನಮ್ಮದು ಸೆಲ್ಫ್ ಅನ್ನೋದೊಂದು ಔಷಧಿ ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಸೊ ಹಾಗಿದ್ರೆ ಏನದು ಅಂತಂದರೆ, ಇವಾಗ ಪ್ರೆಗ್ನೆನ್ಸಿ ಟೈಮಲ್ಲಿ ಮತ್ತು ಮಗು ಆದಮೇಲೆ ನಾನು ಮೊದಲನೇದಾಗಿ ಪ್ರೆಗ್ನೆನ್ಸಿ ಟೈಮಲ್ಲಿ ಬರುವಂಥದ್ದನ್ನು ಮಾತಾಡ್ಬಿಡ್ತೀನಿ. ಅದಾದಮೇಲೆ ನೆಕ್ಸ್ಟ್ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಆ್ಯಂಡ್ ಅದಾದಮೇಲೆ ಸಿಂಪ್ಟಮ್ಸ್ ಆಗಿರ್ಬೋದು, ಮತ್ತು ಅದರಿಂದ ಪರ್ಟಿಕ್ಯುಲರಾಗಿ ನಾನು ಹೊರಗಡೆ ಬರಲೇಬೇಕು, ನಾನು ಕೂಡ ಎಲ್ಲರ ಥರ ನಾರ್ಮಲ್ ಲೈಫ್ ಜೀವನ ಮಾಡಬೇಕು ಅಂತಂದರೆ ಅದ್ರ ಬಗ್ಗೆನೂ ಹೇಳ್ತೀನಿ. ಇವಾಗ ನಾನು ಹೆಂಗೆ ಅದರಿಂದ ಹೊರಗೆ ಬಂದಿದ್ದೀನಿ ಅಂತೇಳಿ. ಡೈರೆಕ್ಟಾಗಿ ಸ್ಟಾರ್ಟ್ ಮಾಡೋದಾದರೆ, ಇವಾಗ ನಾನು ಕೆಲವೊಂದಷ್ಟು ಸಿಂಪ್ಟಮ್ಸ್ನ ಹೇಳ್ತೀನಿ. ಅದೆಲ್ಲ ನಿಮ್ಗೆ ಆಗ್ತಾ ಇದೆ ಅಂತಂದರೆ ಅದಕ್ಕೆ ನಿಮಗೆ ಒಂದು ಉತ್ತರ ಗೊತ್ತಾಗ್ಬಿಡುತ್ತೆ, ಓಕೆ ನನಗೆ ಆಗ್ತಾ ಇದೆ, ನಾನು ನೋಡಬೇಕು ಅಂತೇಳಿ. ಆ್ಯಂಡ್ ಈ ಟೈಮಲ್ಲಿ, ನಮ್ಮ ಪ್ರೆಗ್ನೆನ್ಸಿ ಟೈಮಲ್ಲಿ ಹೆಂಗಿರುತ್ತೆ ಅಂತಂದರೆ, ಯಾರಿಗೆ ಕೆಲವೊಬ್ಬರಿಗೆ ಭಯ ಆಗ್ತಾ ಇರುತ್ತೆ, ಆತಂಕ ಆಗ್ತಾ ಇರುತ್ತೆ, ತುಂಬ ನೆಗೆಟಿವಿಟಿ ಬರ್ತಾ ಇರುತ್ತೆ, ಏನೇ ನೋಡಿದ್ರೂ ಕೂಡ ನೆಗೆಟಿವ್ ಆಗಿ ನಮ್ಮ ಮೈಂಡಲ್ಲಿ ಥಾಟ್ಸ್ ಓಡ್ತಾ ಇರುತ್ತೆ. ಎಕ್ಸಾಂಪಲ್, ಗಾಡೀಲಿ ಹೋಗುವಾಗ ಬೀಳ್ತೀವೇನೋ, ಅಥವಾ ಗ್ಯಾಸ್ ಹಚ್ಚುವಾಗ ಗ್ಯಾಸ್ ಬ್ಲಾಸ್ಟ್ ಆಗುತ್ತೇನೋ, ಆ್ಯಂಡ್ ಮತ್ತು ಕುಕ್ಕರ್ ಅಡುಗೆ ಮಾಡುವಾಗ, ಚಾಕು ತೊಗೊಂಡು ತರಕಾರಿ ಹೆಚ್ಚುವಾಗ, ಆ್ಯಂಡ್ ನಮ್ಮ ಮನೇಲಿ ಯಾರೋ ಒಬ್ಬರು ಪರ್ಸನ್ ಹೊರಗಡೆ ಹೋಗಿದ್ದಾರೆ ಅಂತಂದಾಗ ಸೇಫಾಗಿ ಬರ್ತಾರೋ ಇಲ್ವೋ, ಆ್ಯಂಡ್ ಪಾಪು ಒಳಗಡೆ ಇದೆ, ಸೊ ಹೆಂಗಿರುತ್ತೋ ಏನೋ, ಚೆನ್ನಾಗಾಗಿದೆನೋ ಇಲ್ವೋ, ಈ ಥರ ಬಂದಿರುತ್ತಾ, ಆ ಥರ ಇರುತ್ತಾ, ಏನಾದರೂ ಆಗಿಬಿಟ್ರೆ, ಆ್ಯಂಡ್ ನನಗೆ ಡೆಲಿವರಿ ಟೈಮಲ್ಲಿ ನನಗೇನಾದರೂ ಆಗಿ ನಾನೇನಾದರೂ ಆಗಿಬಿಟ್ರೆ, ಈ ಥರ ಎಲ್ಲ ಕೆಟ್ಟದಾಗಿ ಏನೇ ಒಂದು ಪಾಯಿಂಟ್ಸ್ ನೋಡಿದ್ರು ಕೂಡ ಆ್ಯಂಡ್ ನಮ್ಮ ಜರ್ನಿಲಿ ಏನೇ ಆದರೂ ಕೂಡ ತುಂಬ ನೆಗೆಟಿವ್ ಆಗಿ ಯೋಚನೆ ಬರುವಂಥದ್ದು. ಊಟದ ಬಗ್ಗೆನೂ ಕೂಡ, ಈ ಊಟ ಮಾಡೋದ್ರಿಂದ ಏನಾದರೂ ಆಗುತ್ತಾ, ಆ್ಯಂಡ್ ನೀರು ಕಡಿಮೆ ಕುಡಿತಾ ಇದ್ದೀನೋ, ಜಾಸ್ತಿ ಕುಡಿತಾ ಇದ್ದೀನೋ, ವಾಕಿಂಗ್ ಹೋಗಬೇಕು, ಹೋಗೋ ಏನೋ ಆಗಿಬಿಟ್ರೆ, ಸೊ ಇಷ್ಟು ಸಾಕಷ್ಟು. ಆಮೇಲೆ ನಮ್ಮಲ್ಲೇ ಮನಸ್ಸಲ್ಲಿ ಹೆಂಗಾಗ್ತಾ ಇರುತ್ತೆ ಅಂದರೆ ಆತಂಕ, ಭಯ ಅನ್ನಿಸ್ತಾ ಇರುತ್ತೆ, ಹಾರ್ಟ್ ಬೀಟ್ ಜಾಸ್ತಿ ಆಗ್ತಾ ಇರುತ್ತೆ, ಆ್ಯಂಡ್ ಕೈಕಾಲೆಲ್ಲ ಸೋತು ಸುಸ್ತಾದಂಗೆ ಆಗ್ತಾ ಇರುತ್ತೆ, ಬೆವರ್ತಾ ಇರ್ತೀವಿ, ಕೈಯೆಲ್ಲ ತಣ್ಣಗೆ ಆಗಿಬಿಡುತ್ತೆ, ಆ್ಯಂಡ್ ನಮಗೆಲ್ಲೋ ಒಂದು ಹತ್ರ ಗಟ್ಟಿಯಾಗಿ, ಅಂದರೆ ಹೊಟ್ಟೆ ಕಂಪ್ಲೀಟಾಗಿ ತೊಳಸ್ದಂಗಾಗಿ ಬೇಗ ಮೋಷನ್ಗೆ ಹೋಗ್ಬಿಡ್ಬೇಕು, ಯೂರಿನ್ ಇನ್ನೇನು ಹೋಗ್ಬಿಡುತ್ತೇನೋ,
ಈ ಥರ ಎಲ್ಲ ನಮಗೆ ಫೀಲಿಂಗ್ ಆಗ್ತಾ ಇರುತ್ತೆ. ಸೊ ಖಂಡಿತ ಈ ಥರ ಆಗ್ತಾ ಇರುವಾಗ ನಾವು ಹೆಂಗೆ ಯೋಚನೆ ಮಾಡ್ತೀವಿ ಅಂದರೆ, ಈ ರೋಗ ನನಗಷ್ಟೇ ಇದೆ ಆ್ಯಂಡ್ ನನಗೆ ಯಾಕೆ ಬಂದ್ಬಿಡ್ತಪ್ಪ, ನಾನು ಏನಾದರೂ ಪ್ರಾಬ್ಲಮ್ಸ್ಗೆ ಅಡಿಕ್ಟ್ ಆಗಿದ್ದೀನ ಆ್ಯಂಡ್ ನನ್ನಲ್ಲಿ ಏನಾದರೂ ಕೊರತೆ ಬಂದ್ಬಿಟ್ಟಿದೆ ನಾ ಆಲ್ರೆಡಿ, ಸೊ ಈ ಥರ ಎಲ್ಲ ನನಗಷ್ಟೇ ಇದೆ ಏನೋ ಅನ್ನೋ ಥರ ನಾವು ಮನಸ್ಸಲ್ಲೇ ಕೊರಗೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಆ್ಯಕ್ಚುಲಿ ನಿಮಗೆಲ್ಲ ಒಂದು ಮಾತು ಹೇಳೋದಾದರೆ, ಮನುಷ್ಯ ಅಂತ ಯಾರು ಇರ್ತಾರೆ ಅವ್ರ ಪ್ರತಿಯೊಬ್ಬರ ಲೈಫಲ್ಲಿ ಇದೊಂದು ಪಾಯಿಂಟ್ ಅಂತೆ ಬಂದು ಹೋಗ್ಬಿಡುತ್ತೆ. ಯಾಕೆ ನಮ್ಗೆ ಈ ಥರ ಆಗ್ತಾ ಇದೆ ಅಂತಂದರೆ, ಫಸ್ಟ್ ತಿಳ್ಕೊಳ್ಳಿ, ನಮ್ಗೇನಾದರೂ ಈ ಥರ ಎಲ್ಲ ಸಿಂಟಮ್ಸು ಆಗ್ತಾ ಇದೆ, ಕೆಲವೊಂದು ಆಂಗ್ಷಿಯಸ್, ಇದನ್ನೆಲ್ಲ ಆಂಗ್ಷಿಯಸ್ ಸಿಂಟಮ್ಸ್ ಅಂತ ಹೇಳ್ತೀವಿ. ಸೊ ಈ ಥರ ಆಗ್ತಾ ಇದೆ ಅಂತಂದರೆ ಇದಕ್ಕೆ ಮೇನ್ ಕಾರಣ ಹಾರ್ಮೋನ್ಸ್. ಸೊ ಹಾರ್ಮೋನ್ಸ್ ನಮ್ಮ ಬಾಡಿಲಿ ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ. ಹಾರ್ಮೋನ್ಸ್ ಏರುಪೇರು ಆಗ್ತಾ ಇರುತ್ತೆ, ಹೆಚ್ಚು ಕಡಿಮೆ ಆಗಿ ಯಾವ ಹಾರ್ಮೋನ್ಸ್ ಆ ಟೈಮಲ್ಲಿ ರಿಲೀಸ್ ಆಗಬೇಕು ಅದು ಆಗ್ತಾ ಇಲ್ಲ ಅಂತಂದಾಗ ನಮ್ಮ ಬಾಡಿಲಿ ಈ ಥರ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಮೇನ್ ಆಗಿ ನಮಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಯಾಕಾಗುತ್ತೆ ಅಂತಂದರೆ ಅದನ್ನ ಹೇಳ್ತೀನಿ, ಯಾಕಾಗುತ್ತೆ ಅಂತ ಕೂಡ ನನ್ನ ಜೊತೆ ಶೇರ್ ಮಾಡ್ತೀನಿ. ಇದೆಲ್ಲದರ ಕಾರಣನೇ ಹಾರ್ಮೋನ್ಸ್. ಸೊ ಮೇನ್ ಆಗಿ ಹೇಳಬೇಕಂದ್ರೆ, ಇವಾಗ ಪ್ರೆಗ್ನೆನ್ಸಿಲಿ ಯಾವ ಹಾರ್ಮೋನ್ಸ್ ಕಡಿಮೆ ಆಗುತ್ತೆ ಅಂದರೆ, ಪ್ರೊಜೆಸ್ಟೆರಾನ್ ಒಂದು ಹಾರ್ಮೋನ್ ಕಡಿಮೆ ಆಯಿತು ಅಂತಂದರೆ ಅಲ್ಲಿಂದ ಸ್ಟಾರ್ಟ್ ಆಗಿಬಿಡುತ್ತೆ. ಇದು ಯಾವ ತಿಂಗಳಲ್ಲಾದರೂ ಸ್ಟಾರ್ಟ್ ಆಗ್ಬೋದು. ಯಾಕಾಗುತ್ತೆ ಅಂತ ಹೇಳೋದಾದರೆ, ಆ್ಯಕ್ಚುಲಿ ನಾವೇನು ಮಾಡಬೇಕು ಆ ಟೈಮಲ್ಲಿ ಮಾಡ್ತಾ ಇರಲ್ಲ. ಇವಾಗ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ ತಕ್ಷಣ ನಾವು ಫೀಲಿಂಗ್ ಹ್ಯಾಪಿ ಆಗಬೇಕು, ಬಟ್ ಅದು ಬಿಟ್ಟು ನಾವೇನು ಮಾಡ್ತೀವಿ ಗೊತ್ತಾ, ಆಗ್ಬಿಟ್ಟಿದೆ ಹೆಂಗಿರುತ್ತೋ ಏನೋ ಆ್ಯಂಡ್ ನೆಗೆಟಿವಿಟಿ ಆಗಿ ಯೋಚನೆ ಮಾಡೋದು, ಯಾರೋ ಏನೇನೋ ಹೇಳ್ತಾರೆ ಎಲ್ಲ ಒಪಿನಿಯನ್ಸ್ ತಗೊಳ್ಳೋದು ಆ್ಯಂಡ್ ಆಗಬಾರ್ದಾಗಿತ್ತು ಅಂತ ಅಂದ್ಕೊಳ್ಳೋದು. ಅಕ್ಸೆಪ್ಟೆನ್ಸಿ ಇರಲ್ಲ. ಕೆಲವೊಬ್ರು ಪ್ಲಾನ್ ಮಾಡಿರ್ತಾರೆ, ಕೆಲವೊಬ್ರು ವಿದೌಟ್ ಪ್ಲಾನಿಂಗ್ ಆಗಿರ್ತಾರೆ. ಸೊ ಅದನ್ನು ಅಕ್ಸೆಪ್ಟ್ ಮಾಡದೇ ಇದ್ದಾಗ ಖಂಡಿತ ಆ ರೀತಿ ಆಗುತ್ತೆ. ಹಾಗೆ ನಾವೇನೋ ವರ್ಕ್ ಮಾಡ್ತಾ ಇದ್ದಾಗ ಸ್ಟ್ರೆಸ್ ಓವರ್ ಆಗುತ್ತೆ, ಮತ್ತು ನಿದ್ದೆ ಸರಿಯಾಗಿ ಮಾಡದೇ ಇರೋದು ಆ್ಯಂಡ್ ಪ್ರಿಕಾಷನ್ಸ್ ತಗೊಳ್ದೇ ಇರೋದು. ಇವಾಗ 1 to 3 ಮಂತ್ಸಲ್ಲಿ ನಾವು ತುಂಬ ಹುಷಾರಾಗಿರಬೇಕು, ಅವಾಗ ನಾವು ಹುಷಾರಾಗಿ ಇರದೇ ಇರೋವಂಥದ್ದು, ಆಮೇಲೆ ಊಟ ಸರಿಯಾಗಿ ಮಾಡದೇ ಇರೋವಂಥದ್ದು. ಸೊ ಈ ಥರದ್ದೆಲ್ಲ ರೀಸನ್ಸ್ ಜಾಸ್ತಿ ಇದೆ. ಆದರೆ ಮೇನ್ ರೀಸನ್ ಏನು ಗೊತ್ತಾ, ನಿದ್ದೆ ಚೆನ್ನಾಗಿ ಮಾಡ್ತಾ ಇರಬೇಕು, ಊಟ ಚೆನ್ನಾಗಿ ಮಾಡ್ತಾ ಇರಬೇಕು. ಹಾಗೆ ಇನ್ನೊಂದು ತುಂಬ ಇಂಪಾರ್ಟೆಂಟ್, ನೀರು. ವೆರಿ 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 ಇಂಪಾರ್ಟೆಂಟ್. ಬಾಡಿಲಿ ನೀರಿನಂಶ ಚೆನ್ನಾಗಿದೆ ಅಂದಾಗ ನಾವು ಇದನ್ನ ಬೀಟ್ ಮಾಡ್ಬೋದು. ನೀರಿನಂಶ ಕಡಿಮೆ ಆಗ್ತಾ ಇದೆ ಅಂತಂದಾಗ ನೆಗೆಟಿವಿಟಿನ ಬೀಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ನಾರ್ಮಲ್ ಪರ್ಸನ್ ಆಗಿರ್ಬೋದು, ಪ್ರೆಗ್ನೆನ್ಸಿಯಲ್ಲಿ ಇರುವಂಥ ಪರ್ಸನ್ ಆಗಿರ್ಬೋದು, ಅಥವಾ ಮಗು ಆದ್ಮೇಲೆ ಆಗಿರ್ಬೋದು. ಸೊ ಇದು ತುಂಬ ಇಂಪಾರ್ಟೆಂಟ್. ನಮ್ಮ ಲೈಫಲ್ಲಿ ನಾವೇನು ಮಾಡಬೇಕು ಅದು ಮಾಡ್ಕೊಳ್ದೆ ಈ ಥರ ಎಫೆಕ್ಟ್ ಮಾಡ್ಕೊತೀವಲ್ಲ, ಇದು ಹೆಂಗೆ ಎಫೆಕ್ಟ್ ಆಗುತ್ತೆ ಅಂತಂದರೆ, ಮೇನ್ ಆಗಿ ಫಸ್ಟು ನಮ್ಮ ಮೆಂಟಲ್ ಹೆಲ್ತ್ ಹಾಳಾಗುತ್ತೆ ಆ್ಯಂಡ್ ನಮ್ಮ ಫಿಸಿಕಲ್ ಹೆಲ್ತ್ ಹಾಳಾಗುತ್ತೆ ಆ್ಯಂಡ್ ಇದರಿಂದ ನಮ್ಮ ಬೇಬಿಗೂ ಕೂಡ ತುಂಬ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಈವನ್ ಏನಾದರೂ ನಮ್ಮ ಬಾಡಿಗೆ ಆ್ಯಂಡ್ ನಮಗೆ ಇದನ್ನು ಕಂಟ್ರೋಲ್ ಮಾಡೋ ಶಕ್ತಿ ಇಲ್ಲ ಅಂತಂದರೆ ಡೆಲಿವರಿ ಟೈಮಲ್ಲಿ ಹೆಚ್ಚು ಕಡಿಮೆ ಆಗ್ಬೋದು. ತುಂಬ ಜನ ಹೇಳ್ತಾ ಇರ್ತಾರೆ, ನನಗೆ ಇದ್ದಿದ್ದು ಭಯ ಅದೇ, ನನಗೇನಾದರೂ ಡೆಲಿವರಿ ಟೈಮಲ್ಲಿ ಆಗಿಬಿಟ್ರೆ ನಾನು ಏನು ಮಾಡಲಿ, ಹೆಂಗೆ, ನನಗಿನ್ನೂ 2 ಮಕ್ಕಳಿದ್ದಾರೆ. ಸೊ ನಾನು ಒದ್ದಾಟ ಇವತ್ತಿಗೂ ನನಗೆ ನೆನೆಸ್ಕೊಂಡ್ರೆ ಮೈಯೆಲ್ಲ ಜುಮ್ ಅನಿಸುತ್ತೆ. ನನಗೆ ಯಾರು ಹೇಳ್ಕೊಂಡ್ರು ಕೂಡ ಅವತ್ತು ಅರ್ಥ ಮಾಡ್ಕೊತಿರ್ಲಿಲ್ಲ. ಬಟ್ ಫೈನಲಿ ನಾನು ಅಂದ್ಕೊಂಡಿದ್ದು ನನ್ನ ಪ್ರಾಬ್ಲಮ್ಗೆ ನಾನು ಸೊಲ್ಯೂಷನ್ ಕಂಡು ಹಿಡ್ಕೊಳ್ಳೇಬೇಕು, ಇದರಿಂದ ಹೊರಗೆ ಬರಬೇಕು. ಬಿಕಾಸ್ ಐ ಹ್ಯಾವ್ ಅ ರೆಸ್ಪಾನ್ಸಿಬಿಲಿಟಿ, ಐ ಹ್ಯಾವ್ ಅ ಕಿಡ್ಸ್. ಸೊ ಇದನ್ನೆಲ್ಲ ಯೋಚನೆ ಮಾಡಿ ಒಂಥರ ನರ್ಕ ಅನುಭವಿಸ್ತಾ ಇದ್ದೆ. ಎಷ್ಟೊಂದು ಸರಿ ಮೋಷನ್ ಬಂದಂಗಾಗಿ ಮೋಷನ್ಗೆ ಹೋಗಿ ಆ್ಯಂಡ್ ಅವಾಗ ಅಳಬೇಕು, ತುಂಬ ಹತ್ತು ಬಿಡೋಣ ಅಂತ ಅನ್ನಿಸ್ತಿತ್ತು. ಅಳಬೇಕು ಅಂತ ನಾನೇ ಫುಷ್ ಮಾಡಿ ಅಳಬೇಕು ಅಂತ ಅಂದ್ಕೊಂಡ್ರು ಕೂಡ ಅಳು ಬರ್ತಿರ್ಲಿಲ್ಲ. ಸೊ ಈ ಥರದ್ದೆಲ್ಲ ಸಿಂಟಮ್ಸ್ ಆಗ್ತಾ ಇರುತ್ತೆ. ಫ್ರೆಂಡ್ಸ್, ನಾನು ಆ್ಯಕ್ಚುಲಿ ನಿಮ್ಮೆಲ್ರಿಗೂ ಈ ವಿಡಿಯೋ ಮಾಡ್ತಾ ಇರೋದು ನಿಮಗೆ ಯೂಸ್ ಆಗಲಿ ಅಂತೇಳಿ. ಹಾಗಂದರೆ ನಾನು ಒಬ್ಬ ಡಾಕ್ಟರ್ ಅಲ್ಲ ಆ್ಯಂಡ್ ಯಾವುದೇ ರೀತಿಯಾಗಿ MBBS ಕೋರ್ಸ್ ಮಾಡಿ ನಾನೇನು ಕೂತ್ಕೊಂಡಿಲ್ಲ. ಆದರೆ ನಾನು ಮಾಡಿದ್ದು ಸ್ಟಡೀಸಲ್ಲಿ ಸೈನ್ಸ್ ಮಾಡಿದ್ದೆ. ಸೊ ಹಾಗಾಗಿ ನನಗೆ ಅದೊಂದು ಟಚ್ ಇದೆ. ಸೊ ಅದರ್ವೈಸ್ ನಾನು ಏನೇನೆಲ್ಲ ಆಗಿರ್ಬೋದು ಏನು ಅಂತ ಹೇಳಿ ಸ್ವಲ್ಪ ಸರ್ಚ್ ಮಾಡಿ ತಿಳ್ಕೊಳ್ಳೋವಂಥ ಬುದ್ಧಿ ಕೊಟ್ಟಿದ್ದಾನೆ ದೇವರು. ಹಾಗಾಗಿ ತಿಳ್ಕೊತಾ ಇದ್ದೆ. ಆದರೆ ನನಗೆ ಆ ಪ್ರಾಬ್ಲಮ್ ಆದಾಗ ನಾನು ಮಾಡಿದ್ದು ನನಗೆ ಯಾಕಾಯಿತು, ಸೊ ನಾನು ಹೆಂಗೆ ನಾರ್ಮಲೈಸ್ ಮಾಡ್ಕೋಬೇಕಿದು. ಸೊ ನನ್ನ ಸುತ್ತಮುತ್ತ ಇರೋರು ಯಾರು ನನ್ನ ಮಾತು ಕೇಳ್ತಾ ಇಲ್ಲ, ನನ್ನ ಅರ್ಥ ಮಾಡ್ಕೊತಾ ಇಲ್ಲ ಅಂದಾಗ ನನ್ನನ್ನು ನಾನೇ ಅರ್ಥ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿ ನನಗಿರುವಂಥ ಜವಾಬ್ದಾರಿಗಳನ್ನ ನೆನೆಸ್ಕೊಂಡು ಅದರಿಂದ ಹೊರಗೆ ಬರಬೇಕು ಅಂತ ಹೇಳಿ ಒದ್ದಾಡಿ ಫೈನಲಿ ನಾನು ಆನ್ಸರ್ ಕಂಡುಕೊಂಡಿದ್ದಂದ್ರೂ ನಿಜ. ಹಾಗಿದ್ರೆ ಹೆಂಗೆ ನಾರ್ಮಲೈಸ್ ಮಾಡ್ಕೋಬೇಕು ಅಂತ ನೋಡ್ಕೊಂಡಾಗ ನನಗೆ ಅರ್ಥ ಆಗಿದ್ದು, ಓಕೆ, ನನಗೆ ನಿದ್ದೆ ಬೇಕು ಫಸ್ಟ್ ಆಫ್ ಆಲ್. ಸೊ ಸ್ಲೀಪಿಂಗ್ ಹ್ಯಾಬಿಟ್ಸ್ ನಮಗೆ ಚೆನ್ನಾಗಿರಬೇಕು ಪ್ರೆಗ್ನೆನ್ಸಿಲಿ ಆ್ಯಂಡ್ ನೀರು ಚೆನ್ನಾಗಿ ಕುಡಿಬೇಕು, ಊಟ ಚೆನ್ನಾಗಿ ಮಾಡಬೇಕು. ಇದು 3ನ್ನ ಫಸ್ಟ್ ನಾನು ಸರಿ ಮಾಡಿಕೊಂಡೆ. ಒಳ್ಳೆ ಊಟ, ನನಗೇನು ಇಷ್ಟ ಆಗುತ್ತೋ ಅದನ್ನು ಊಟ ಮಾಡ್ಕೊಳ್ಬೇಕು. ಸೊ ಇದೆಲ್ಲ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನೀರು ಚೆನ್ನಾಗಿ ನೆನೆಸ್ಕೊಂಡು ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಯೂರಿನ್ ಜಾಸ್ತಿ ಹೋಗ್ತಾ ಇದ್ದರೆ ಅಂಥವರು ಶುಗರ್ ಮತ್ತು ಸಾಲ್ಟ್ ಹಾಕೊಂಡು ನೀರು ಕುಡಿಬೇಕು. ಸೊ ಅದನ್ನು ನಾನು ಸ್ಟಾರ್ಟ್ ಮಾಡಿದೆ ಡೈಲಿ ವಿತೌಟ್ ಮಿಸ್. ಸೊ ಶುಗರ್ ಮತ್ತು ಸಾಲ್ಟ್ ಹಾಕೊಂಡು ನೀರು ಕುಡಿತಾ ಇದ್ದೆ. ಹಾಗೆ ಇದಿಷ್ಟು ಊಟದ ಬಗ್ಗೆ ಮತ್ತು ನಮ್ಮ ಮನೆ ಒಳಗಡೆ ಆಯಿತು ಅಂತಂದರೆ ನಮಗೆ ಬಾಡಿಲಿ ಎಂಥ ಚೇಂಜಸ್ ಮಾಡಿಕೊಂಡೆ ಅಂತಂದರೆ, ಫಸ್ಟ್ ಆಫ್ ಆಲ್ ಬೆಳಗ್ಗೆ ಬೇಗ ಎದ್ದೇಳೋ ಸ್ಟಾರ್ಟ್ ಮಾಡಿದೆ. ನಾನು ಬರ್ತಾ ಆ ಥರ ಆ ಸಿಂಪ್ಟಮ್ಸ್ ಎಲ್ಲ ಕಂಡುಕೊಂಡಾಗ ನಾನು 7 o'clock ಆಗಿರ್ಬೋದು, 8 o'clock ಆಗಿರ್ಬೋದು, ಈ ಥರ ಎದ್ದೇಳೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಅದಕ್ಕಿಂತ ಮುಂಚೆ ನಾನು ಎದ್ದೇಳ್ತಾ ಇದ್ದಿದ್ದು 5 ಗಂಟೆಗೆ.
ಸೊ ನಾನು ನೆನೆಸ್ಕೊಂಡೆ, ಓಕೆ ನಾನು ಹೆಲ್ತಿ ಹ್ಯಾಬಿಟ್ಸ್ ಎಲ್ಲ ನಾನು ಬಿಟ್ಬಿಟ್ಟಿದ್ದೀನಿ, ಅದರಿಂದ ಕೂಡ ಎಫೆಕ್ಟ್ ಆಗಿರ್ಬೋದು. ಹಾಗಿದ್ರೆ ನಾನು ಇನ್ಮೇಲೆ 5 ಗಂಟೆಗೆ ಎದ್ದೇಳಬೇಕು ಅಂತೇಳಿ ಫಸ್ಟ್ ಮಾಡಿದ ಕೆಲಸನೇ 5 AM ವೇಕಪ್. ಸೊ 5 ಗಂಟೆಗೆ ಎದ್ದೇಳಕ್ಕೆ ಸ್ಟಾರ್ಟ್ ಮಾಡಿದೆ. ಎದ್ದು ಮೆಡಿಟೇಷನ್ ಸ್ಟಾರ್ಟ್ ಮಾಡಿದೆ. ಮೆಡಿಟೇಷನ್ ಮಾಡ್ತಾ ಮಾಡ್ತಾ ಅಫರ್ಮೇಷನ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ನನ್ನನ್ನು ನಾನು ಬೆಂಬಲಿಸ್ಕೊಳ್ಳೋದು. ಅಫರ್ಮೇಷನ್ಸ್ ಅಂದರೆ ಹೇಗೆ, ನಾನು ಚೆನ್ನಾಗಿರ್ತೀನಿ, ಯಾಕಂದರೆ ಇವತ್ತಿನವರೆಗೂ ಬಂದಿರುವಂಥ ಥಾಟ್ಸ್ ಎಲ್ಲದೂ ನಿಜ ಆಗಿದಾವ. ಹಾಗಿದ್ಮೇಲೆ ಈ ನೆಗೆಟಿವಿಟಿಗೆ ಯಾಕೆ ನಾನು ಎದುರಬೇಕು? ಆ್ಯಂಡ್ ಈ ನೆಗೆಟಿವಿಟಿನೇ ಫೈನಲ್ಲ, ಮುಗಿತಾ ಇದನ್ನೇ. ಇಷ್ಟು ದಿನನೂ ಯೋಚನೆ ಮಾಡಿದ್ದೀನಿ ಕೆಟ್ಟದ್ದು, ಅದು ಯಾವುದು ಕೂಡ ಆಗಿಲ್ಲ. ಹಾಗಿದ್ದಾಗ ಇವಾಗ ಯೋಚನೆ ಮಾಡೋದು ಕೂಡ ಆಗಲ್ಲ. ನಮ್ಮನ್ನು ನಾವು ಧೈರ್ಯ ತಂದ್ಕೊಳ್ಳೋವಂಥ ಮಾತು, ನಮ್ಮನ್ನು ನಾವು ಸೆಲ್ಫ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋವಂಥ ಮಾತು. ಪ್ರಪಂಚದ ಮೇಲೆ ಕೆಟ್ಟದ್ದು ಇದೆ, ಒಳ್ಳೆಯದೂ ಇದೆ. ಸೊ ಎಲ್ಲದೂ ನಮ್ಮ ಲೈಫಲ್ಲಿ ಬಂದೇ ಬರುತ್ತೆ. ಇವಾಗ ಬಂದಿರೋದೇ ನಿಜ ಆಗುತ್ತೆ ಅನ್ನೋದೇನು ಗ್ಯಾರಂಟಿ? ಒಂದು ಪಾಸಿಟಿವಿಟಿನ ಬಿಲ್ಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೆ. ಆ ಟೈಮಲ್ಲಿ ತುಂಬ ಕಷ್ಟ ಆಗುತ್ತೆ ನಿಜ, ಆ ಒಪ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ ನಿಜ. ಬಟ್ ನಾವು ಯಾವಾಗ ನಮ್ಮ ಮೈಂಡನ್ನ ಟ್ರೈನ್ ಅಪ್ ಮಾಡ್ತಾ 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 ಸ್ಟಾರ್ಟ್ ಮಾಡ್ತೀವೋ ಆವಾಗ ನಮ್ಮ ಮೈಂಡ್ ನಮ್ಮ ಕಂಟ್ರೋಲಲ್ಲಿ ಇರುತ್ತೆ. ಸೊ ಹಾಗಾಗಿ ನಾನು ಮಾಡಿದ್ದು ಫಸ್ಟ್ ಬೇಗ ಎದ್ದೇಳೋದು, ಎದ್ದಾದ್ಮೇಲೆ ಅಫರ್ಮೇಷನ್ಸ್ ಮಾಡೋದು, ಮೆಡಿಟೇಷನ್ ಮಾಡೋದು. ಮೆಡಿಟೇಷನ್ ಮಾಡುವಾಗ ಒಂದು ತಿಳ್ಕೊಳ್ಳಿ, ಇದು ಪ್ರೆಗ್ನೆನ್ಸಿಲಿ ಇರೋರಿಗೆ ತುಂಬ ಯೂಸ್ ಆಗುತ್ತೆ. ಬ್ರೀತಿಂಗ್ ಎಕ್ಸಸೈಸ್ ತುಂಬ ಚೆನ್ನಾಗಿ ಬ್ರೀತಿಂಗ್ ಎಕ್ಸಸೈಸ್ ಯಾರು ಮಾಡ್ತಾರೋ ಅವರು ಹೆಲ್ತಿಯಾಗಿರ್ತಾರೆ ಆ್ಯಂಡ್ ಈ ಥರದ್ದೆಲ್ಲ ಸಿಂಟಮ್ಸ್ನ ತಡಿಬೋದು. ನನಗೆ ಗೊತ್ತೇ ಇರಲಿಲ್ಲ ಬ್ರೀತಿಂಗ್ ಎಕ್ಸಸೈಸಲ್ಲಿ ಇಷ್ಟೊಂದು ಪವರ್ ಇದೆನಾ ಅಂತೇಳಿ. ಸೀರಿಯಸ್ಲಿ ಉಸಿರನ್ನ ಚೆನ್ನಾಗಿ ತಗೋಬೇಕು, ಚೆನ್ನಾಗಿ ಬಿಡಬೇಕು, ಹೊಟ್ಟೆವರೆಗೂ ಹೋಗಬೇಕು ಆ ಉಸಿರಾಟ. ಸೊ ಅವಾಗ ನಮ್ಮ ಬಾಡಿಲಿರುವಂಥ ನೆಗೆಟಿವಿಟಿ ಹೊರಗೆ ಹೋಗೋದು ಗ್ಯಾರಂಟಿ. ಇದು ನನಗೆ ತುಂಬ ಹೋಪ್ ಇದೆ, ತುಂಬ ಬಿಲೀವ್ ಮಾಡ್ತೀನಿ ನಾನು ಬ್ರೀತಿಂಗ್ ಎಕ್ಸಸೈಸ್ನ. ಹಾಗೆ ಫಿಸಿಕಲ್ ಆ್ಯಕ್ಟಿವಿಟಿ ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್. ನಾವೇನು ಮಾಡ್ತೀವಿ ಅಂದರೆ, ಪ್ರೆಗ್ನೆಂಟ್ ಆಗಿದ್ದೀವಿ, ಕನ್ಸೀವ್ ಇದ್ದೀವಿ, ನಾವು ಅದನ್ನು ಮಾಡಬೇಕಾ ಇದನ್ನು ಮಾಡಬೇಕಾ, ಇಲ್ಲ ನಮ್ಮ ಕೈಲಿ ಯಾವುದು ಸಾಧ್ಯ ಆಗುತ್ತೋ ಪ್ರತಿಯೊಂದನ್ನು ನಾವೇ ಮಾಡ್ಕೋಬೇಕು. ಆ್ಯಂಡ್ 3 to 5 monthsವರೆಗೂ ಕೆಲವೊಬ್ಬರಿಗೆ ಹಿಂಗಿರುತ್ತೆ ಹುಷಾರಾಗಿರಬೇಕು ಅಂತೇಳಿ. ಆಫ್ಟರ್ 5 months ದಯವಿಟ್ಟು ಯಾರು ಕುತ್ಕೊಳ್ಳೋಂಗೆ ಇಲ್ಲ. ರೆಸ್ಟ್ ಮಾಡಬೇಕಾ ಮಧ್ಯಾಹ್ನ ಹೊತ್ತು 2 hours ಅಂದರೆ 1 to 2 hour, ಏನೋ 1-2 ತಾಸು ನಾವು ಮಲ್ಕೋಬೋದು, ಅರ್ಧ ತಾಸಿದ್ರೂ ನಾವು ಮಲ್ಕೋಬೋದು ಮಧ್ಯಾಹ್ನ ಹೊತ್ತು. ಆದರೆ ಇಡೀ ದಿನ ಮಲ್ಕೊಂಡಿರೋದು, ಇಡೀ ದಿನ ಕುತ್ಕೊಂಡಿರೋದು ನೋ, ಈ ಥರ ಮಾಡಿದ್ರೆ ನಮಗೆ ನಾವೇ ತಂದ್ಕೊಂಡಂಗೆ. ಸೊ ಫಿಸಿಕಲ್ ಆ್ಯಕ್ಟಿವಿಟಿ ತುಂಬ ಇಂಪಾರ್ಟೆಂಟ್. ಫಿಸಿಕಲಾಗಿ ನಾವು ಎಷ್ಟು ಚೆನ್ನಾಗಿರ್ತೀವೋ ಅಂಥ ಚೆನ್ನಾಗಿರೋ ಮಗು, ಅಂಥ ಚೆನ್ನಾಗಿರೋ ಲೈಫ್ ನಮ್ಮದು ಟರ್ನ್ ಆಗ್ತಾ ಹೋಗುತ್ತೆ. ಏನು ಫಿಸಿಕಲ್ ಆ್ಯಕ್ಟಿವಿಟಿ? ಬೆಳಗ್ಗೆ ಎದ್ದಾಗ ನಾನು ಹೇಳಿದ್ನಲ್ಲ, ಬೇಗ ಎದ್ದೇಳಬೇಕು, ಟೀ ಕಾಫಿ ನಮ್ಗೇನು ಇಷ್ಟ ಆಗುತ್ತೋ ಅದನ್ನು ನಾವೇ ಮಾಡ್ಕೋಬೇಕು. ಬೆಳಗ್ಗೆ ತಿಂಡಿನ ನಮ್ಗೇನು ಇಷ್ಟ ಬರುತ್ತೋ ಅದನ್ನು ನಾವೇ ಮಾಡ್ಕೊಳ್ಳೋದು. ಆ್ಯಂಡ್ ಯಾವುದು ಖುಷಿ ಕೊಡುತ್ತೆ ಆ ಕೆಲಸದಲ್ಲಿ ನಾವೇನಾದರೂ ಮುಳುಗಿದ್ವಿ ಅಂದರೆ ಇದನ್ನೆಲ್ಲ ಕೂಡ ಬೀಟ್ ಮಾಡ್ಬೋದು. ಸೊ ಫಸ್ಟ್ ಆಫ್ ಆಲ್ ಫಿಸಿಕಲ್ ಆ್ಯಕ್ಟಿವಿಟಿ ಅಂತಂದರೆ ನಮಗೇನು ಇಷ್ಟ ಬರುತ್ತೋ ಅದನ್ನು ಮಾಡೋವಂಥದ್ದಲ್ವ. ಇವಾಗ ನನಗೇನೋ ಒಂದು ಇಷ್ಟ ಆಗ್ತಾ ಇಲ್ಲ, ಅದನ್ನು ಮಾಡದೇ ಇದ್ದರೆ ಮುಗೀತು. ಆದರೆ ಯಾವುದೂ ಮಾಡದೇ ಇರೋದು ತುಂಬ ತಪ್ಪಾಗುತ್ತೆ. ಇವಾಗ ಮನೇಲಿ ಇರೋ ಕೆಲಸ ಕೂಡ ನಾವೇ ಮಾಡ್ಕೋಬೋದು. ಎಕ್ಸಸೈಸ್, ವಾಕಿಂಗ್, ಹೀಗೆ ಬೆಳಗ್ಗೆ ಎದ್ದ ತಕ್ಷಣ ಬೆಳಗ್ಗೆ ಹೋಗಿ ಹೊರಗಡೆ ನಿಂತ್ಕೊಂಡು ಆ ಉಸಿರನ್ನ ತಗೊಂಡ್ರೆ ನಮ್ಗೆ ಗೊತ್ತಾಗುತ್ತೆ ಎಷ್ಟು ಪ್ಯೂರ್ ಆಕ್ಸಿಜನ್ ಇದೆ ಹೊರಗಡೆ. ಒಂದು ಆ ನೇಚರ್ ನಮಗೆ ಒಂದು ಚುಂಬಕ ಕೊಡುತ್ತೆ. ಅದೆಲ್ಲದೂ ಕೂಡ ಫೀಲ್ ಮಾಡಬೇಕು. ಈವನ್ ಇನ್ನೊಂದು ನಿಮಗೆ ಒಂದು ಸೀಕ್ರೆಟ್ ಹೇಳ್ತೀನಿ. ನಿಮ್ಗೇನಾದರೂ ಈ ಥರ ಫೀಲಿಂಗ್ಸ್ ಆಗ್ತಾ ಇದೆ, ಬೇರೆ ಬೇರೆ ಥರ ನೆಗೆಟಿವಿಟಿ ಬರ್ತಾ ಇದೆ, ಅಳುವು ಬರ್ತಾ ಇದೆ, ತುಂಬ ದುಃಖ ತುಂಬಿಕೊಂಡಿದೆ, ನನಗೇನೋ ಹೇಳ್ಕೊಳಕ್ಕಾಗ್ತಿಲ್ಲ ಅಂತಂದಾಗ ಡೆಫಿನೆಟ್ಲಿ ನಿಮ್ಮ ಹತ್ರ ಯಾರಿರ್ತಾರೆ ಆ ಪರ್ಸನ್ಸ್ ಹತ್ರ ನೀವು ಶೇರ್ ಮಾಡ್ಕೋಬೇಕು. ಈವನ್ ಎಲ್ಲರ ಹತ್ರನೂ ಅಲ್ಲ. ತುಂಬ ಜನ ಇದನ್ನು ಹೀಯಾಳಿಸ್ತಾರೆ, ನಗ್ತಾರೆ, ನಮಗೆ ಸೊಲ್ಯೂಷನ್ ಕೊಡೋಕ್ಕೆ ಸಾಧ್ಯ ಇಲ್ಲ. ಬಟ್ ಕೆಲವೊಮ್ಮೆ ನಮ್ಮ ಗಂಡ, ನಮ್ಮ ಪಾರ್ಟ್ನರ್ ನಮ್ಮನ್ನ ಅರ್ಥ ಮಾಡ್ಕೋಬೋದು. ಈವನ್ ನಮ್ಮ ಪಾರ್ಟ್ನರ್ ಕೂಡ ಕೆಲವೊಮ್ಮೆ ಅರ್ಥ ಮಾಡ್ಕೊಳ್ದೇ ಇದ್ದರೆ ಅಲ್ವಾ, ಇವರೇ ಬೇಕು ಅಂತ ಇಲ್ಲ. ಇವಾಗ ನಮ್ಮ ಮನೇಲಿ ಅತ್ತೆ ಇದ್ದಾರೆ, ಅತ್ತೆ ನನ್ನ ಮಾತೇ ಕೇಳ್ತಾ ಇಲ್ಲ, ಅತ್ತೆ ನಾನು ಏನು ಹೇಳಿದ್ರು ಅಕ್ಸೆಪ್ಟ್ ಮಾಡಲ್ಲ ಅಂತಂದಾಗ ಅತ್ತೆನೇ ಬೇಕಾ? ಪಕ್ಕದಲ್ಲಿ ಒಬ್ಬ ಫ್ರೆಂಡ್ ಇರ್ತಾರಲ್ವ, ಮನೇಲಿ ಯಾರೋ ಒಬ್ಬರು ಪರ್ಸನ್ಸ್ ಇದ್ದೇ ಇರ್ತಾರೆ. ಸೊ ಹಾಗೆ ನನಗೆ ಆ ರೀತಿ ಆದಾಗ ಈವನ್ ನನ್ನ ಗಂಡಂಗೂ ಕೂಡ ಸ್ವಲ್ಪ ದಿನ ನೋಡಿ 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 ಬೇಜಾರಾಗಿ ಇವಳಿಗೆ ಮೇ ಬಿ ಇವಳು ಏನಾದರೂ ಆ ಥರ ಮಾಡ್ಕೊತಿದ್ದಾಳೆ ಅಂತೇಳಿ ಅವ್ರು ನನ್ನ ಮಾತು ಕೇಳಿಲ್ಲ. ಬಟ್ ಅಮ್ಮನ ಹತ್ರ ನಾನು ಶೇರ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಬಿಫೋರ್ ದಟ್ ನಮ್ಮ ಅಮ್ಮನ ಹತ್ರ ನಾನು ಏನೂ ಶೇರ್ ಮಾಡ್ಕೊತಿರ್ಲಿಲ್ಲ. ಈವನ್ ಮನೆ ವಿಚಾರನೂ ಶೇರ್ ಮಾಡ್ಕೊತಿರ್ಲಿಲ್ಲ. ಒಂಥರ ಡಸ್ಟ್ಬಿನ್ ಆಗಿಬಿಟ್ಟಿದೆ, ಒಳಗಡೆ ಎಲ್ಲ ಇಟ್ಕೊಂಡು ಯಾವಾಗ ನಾನು ನಾನು ಒಬ್ಬ ಪರ್ಸನ್ ಹತ್ರ ಮಾತಾಡಬೇಕಂತೆ, ಸೊ ಎಲ್ಲದನ್ನೂ ಶೇರ್ ಮಾಡ್ಕೋಬೇಕು ಅಂತಂದಾಗ ಎಷ್ಟೊಂದು ಸರಿ ಮನಸ್ಸಲ್ಲಿರೋದು ದುಃಖ ಎಲ್ಲ ಹೇಳ್ಕೊತ ಹತ್ತು ಬಿಟ್ಟಿದ್ದೀನಿ. ಆ ಅದನ್ನೆಲ್ಲ ಹೊರಗಡೆ ಒಂಥರ ಕಸದ ಹಾಕ್ದಂಗೆ ಹಾಕಿದ್ಮೇಲೆ ನಾನು ಫ್ರೀ ಆಗಿದ್ದು. ಸೊ ಇದರಿಂದ ಒಂದು ಹೇಳ್ತೀನಿ, ನಿಮಗೆ ಏನಾದರೂ ಈ ಥರ ಫೀಲಿಂಗ್ ಆಗ್ತಾ ಇದೆ, ನಿಮ್ಮ ಹತ್ರದಲ್ಲಿರೋರು ನಿಮಗೆ ಸ್ಪಂದಿಸೋ ಅಂಥವ್ರ ಹತ್ರ ನೀವು ಶೇರ್ ಮಾಡ್ಕೋಬೋದು. ಈವನ್ ನೆಗೆಟಿವಿಟಿ ಬರ್ತಾ ಇದೆನಾ, ಅಮ್ಮ ನಾನು ಹೇಳಿದ್ದೀನಿ, ಅಮ್ಮ ನನಗೆ ಈ ಥರ ಎಲ್ಲ ನೆಗೆಟಿವಿಟಿ ಬರ್ತಾ ಇದೆ, ನಾನು ಇರ್ತೀನೋ ಇಲ್ವೋ ಅಂತ ಅನಿಸುತ್ತೆ, ನನಗೆ ಡೆಲಿವರಿ ಟೈಮಲ್ಲಿ ಏನಾದರೂ ಆಗಿಬಿಟ್ರೆ ನಾನು ಹೆಂಗೆ ಮಾಡಲಿ ಅಂತ ಅಂದ್ಕೊಂಡಾಗ ನಮ್ಮಮ್ಮ ಎಷ್ಟು ಚೆನ್ನಾಗಿ ಹೇಳೋರು, ಎಲ್ಲರೂ ಧೈರ್ಯ ಮಾತು ಹೇಳೇ ಹೇಳ್ತಾರೆ. ಅದನ್ನು ನಾವು ಅಕ್ಸೆಪ್ಟ್ ಮಾಡಬೇಕು. ಸೊ ನಮ್ಮ ಹೇಳೋರು, ಅಯ್ಯೋ ನಿನಗೆ ಯಾಕೆ ಬರುತ್ತೆ, ಎಂತೆಂಥವ್ರಿಗೋ ಆರೋಗ್ಯ ಕೆಟ್ಟಿರೋರಿಗೆ ದೇವ್ರು ಉಳಿಸ್ಕೊತಾನಂತೆ, ನೀನು ಆರೋಗ್ಯವಾಗಿದೆಯಾ, ನಿಮ್ದು ಯಾವುದು ರಿಪೋರ್ಟ್ ಏನೂ ಇಲ್ಲ ಅಂತ ಅಂದ್ಕೊಂಡಾಗ ಹೌದಲ್ವಾ, ಓಕೆ ದೇವ್ರು ಕೊಟ್ಟರೋ ವರ ಅಲ್ವಾ ಇದು, ಸೊ ನಾನು ಹೆಲ್ತಿಯಾಗಿರ್ತೀನಿ. ಹೀಗೆ ನಮ್ಮಲ್ಲಿ ನಾವು ಪಾಸಿಟಿವನ್ನು ತಗೊಳ್ಬೇಕು ಅಂತಂದರೆ ಒಬ್ಬ ಪರ್ಸನ್ ನಮಗೆ ಹೆಲ್ಪ್ ಬೇಕೇ ಬೇಕು.
ಸೊ ನಾವೇ ಎಲ್ಲದೂ ಮಾಡ್ಕೊತೀವಿ ಅಂತಂದರೆ ಸಾಧ್ಯ ಆಗದೆ ಇರೋದು. ಆ್ಯಕ್ಚುಲಿ ನಮಗೆ ನೀಡಿದ್ದಾಗ ಸಿಗುವಂಥದ್ರಲ್ಲಿ ತಪ್ಪಿಲ್ಲ, ನೀಡಿದ್ದಾಗ ಖಂಡಿತ ನಮಗೆ ಒಬ್ಬ ಪರ್ಸನ್ ಬೇಕು. ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು ಕೂಡ ನಮ್ಮದೇ ಜವಾಬ್ದಾರಿ ಆಗಿರುತ್ತೆ. ನೋಡಿ, ನಿಮಗೆ ಯಾರು ಸ್ಪಂದಿಸ್ತಾ ಇದ್ದಾರೆ ಅವ್ರ ಹತ್ರ ಖಂಡಿತ ಎಲ್ಲದನ್ನು ಕೂಡ ಶೇರ್ ಮಾಡ್ಕೊಳ್ಳಿ. ಸೊ ಇದರಿಂದ ನೆಗೆಟಿವಿಟಿಯಿಂದ ಹೊರಗೆ ಬರಬೇಕು ಅಂತಂದರೆ ಮೇನ್ ಆಗಿ ನಮ್ಮ ರೋಟೀನ್ಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ ನಾನು ಏನು ಹೇಳಿದೆ, ಲೇಟಾಗಿ ಎದ್ದೇಳೋದು, ಯಾವಾಗೋ ಊಟ ಮಾಡೋದು, ಏನೇನೋ ತಿನ್ನೋದು, ಇದೆಲ್ಲ ರಾಂಗ್. ಹಾಗೆ ಎಲ್ಲದನ್ನು ಯಾರ ಹತ್ರನೂ ಹೇಳ್ಕೊಳ್ದೇ ಇರೋದು. ಸೊ ದಯವಿಟ್ಟು ನಿಮ್ಮ ರೋಟೀನ್ಸ್ನ ಸೆಟ್ ಮಾಡಿ. ನೀವು ಆರೋಗ್ಯವಾಗಿರ್ಬೇಕಾ, ಆರೋಗ್ಯವಾಗಿರುವಂಥ ಬೇಬಿ ನಿಮಗೆ ಬೇಕಂತಂದರೆ ಖಂಡಿತ ನೀವು ನಿಮ್ಮ ರೋಟೀನ್ಸ್ನ ಸೆಟ್ ಮಾಡಬೇಕು. ನಾನು ಇಷ್ಟೊತ್ತಿಗೆ ಇರಬೇಕು, ಇಷ್ಟು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಬೇಕು, ಆ್ಯಂಡ್ ನನಗೆ ಮೆಡಿಟೇಷನ್ ತುಂಬ ಇಷ್ಟ, ಹಾಡು ಕೇಳಬೇಕು, ಇಷ್ಟ ಬಂದಿರೋಂಥ ಅಡುಗೆ ಮಾಡ್ಕೋಬೇಕು. ಅಡುಗೆ ಮಾಡೋ ವಿಚಾರದಲ್ಲಿ ನಾನು ಯಾಕೆ ನಿಮಗೆ ಇಷ್ಟು ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ, ಸೀರಿಯಸ್ಲಿ ನಮಗೆ ಇಷ್ಟ ಆಗಿರೋಂಥ ಅಡುಗೆನ ನಾವೇ ಮಾಡಿಕೊಂಡು ಅದನ್ನು ಖುಷಿಪಟ್ಟು ತಿನ್ನೋದ್ರಿಂದ ನಮ್ಮ ಬಾಡಿಲಿ ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ. ಸೊ ಹಾಗಾಗಿ ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆದಾಗ ನಮಗೆ ನೆಗೆಟಿವಿಟಿ ಅನ್ನೋದಿರಲ್ಲ. ಈ ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದೆ ನಾನು, ಹಾರ್ಮೋನ್ಸ್ ಕಡಿಮೆ ಆಗಿರುತ್ತೆ ಅಂತೇಳಿ. ನಿಮ್ಗೆ ಗೊತ್ತಾ, ನೆಗೆಟಿವಿಟಿ ಹಾರ್ಮೋನ್ಸ್ ನೆಗೆಟಿವ್ ಆಗಿ ಬರಬೇಕು ಅಂದ್ರೂ ಕೆಲವೊಂದಷ್ಟು ಹಾರ್ಮೋನ್ಸ್ ಇರುತ್ತೆ, ಕಾರ್ಟಿಸಾಲ್, ಆ ಥರದ್ದು ಈ ಥರದ್ದೆಲ್ಲ. ಸೊ ಅದೆಲ್ಲದೂ ಕೂಡ ಕಂಟ್ರೋಲ್ ಮಾಡಬೇಕಂತಂದರೆ ಅದರ ಆಪೋಸಿಟ್ ಇರುವಂಥ ಹಾರ್ಮೋನ್ಸ್ ನಮ್ಮ ಬಾಡಿಲಿ ಉತ್ಪತ್ತಿ ಆಗಬೇಕು. ಏನು? ಸೊ ಹ್ಯಾಪಿ ಹಾರ್ಮೋನ್ಸ್ ಯಾರಿಗೆಲ್ಲ ಇರುತ್ತೆ ಅವ್ರಿಗೆ ಆ್ಯಕ್ಚುಲಿ ಈ ಥರ ಥಾಟ್ಸ್ ಬರಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಮೈಂಡ್, ಸೊ ತಿಳ್ಕೊಳ್ಳಿ, ನಮ್ಮ ಮೈಂಡ್ ಯಾವಾಗಲೂ ಫೋಕಸ್ಡ್ ಆಗಿ ಯೋಚನೆ ಮಾಡೋದು ಒಂದು ವಿಚಾರದ ಬಗ್ಗೆ, ಒಂದೇ ಟೈಮಲ್ಲಿ 2 ವಿಚಾರದ ಬಗ್ಗೆ ಯಾವತ್ತೂ ಯೋಚನೆ ಮಾಡಲ್ವಂತೆ. ಸೊ ಹಾಗಾಗಿ ಏನದ್ರ ಬಗ್ಗೆ ಯೋಚನೆ ಮಾಡ್ಬೋದು, ಖುಷಿಯಾಗಿರೋದ್ರ ಬಗ್ಗೆ ಯೋಚನೆ ಮಾಡಿದ್ರೆ ದುಃಖ ಅನ್ನೋದು ಬರಲ್ಲ. ಹಾಗಾಗಿ ನಮಗೆ ಯಾವುದು ಖುಷಿಯಾಗಿರಬೇಕು ಆ್ಯಂಡ್ ಖುಷಿ ಹಾರ್ಮೋನ್ಸ್, ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗಬೇಕಂದ್ರೆ ನಾವೇನೇನು ಮಾಡಬೇಕು, ಬೇಗ ಇರಬೇಕು, ನಮ್ಗೆ ಇಷ್ಟ ಬಂದಿರೋಂಥ ಕೆಲಸ ಮಾಡಬೇಕು. ಸೊ ಇದನ್ನು ಒಂದು ಸ್ವಲ್ಪ ಅರ್ಥ ಆಗುತ್ತೆ ಅಂತ ಹೇಳಿ ಹೇಳಿದೆ. ಸೊ ಈ ರೀತಿ ಲಿಂಕ್ ಮಾಡಿಕೊಂಡು ನಿಮ್ಗೆ ಏನು ಖುಷಿ ಬರುತ್ತೋ ಅದನ್ನು ಮಾಡೋದು ನಿಮ್ಮ ಜವಾಬ್ದಾರಿ. ಹೀಗೆ ಮಾಡಿಕೊಂಡು ಆ್ಯಂಡ್ ನಮಗೆ ಒಬ್ಬ ಪಾರ್ಟ್ನರ್ ಪಕ್ಕದಲ್ಲಿದ್ದು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ನಮಗೆ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಅಂತಂದಾಗ ಆ ರೀತಿ ಯಾವುದು ಭಯ ಬೇಡ. ಆ್ಯಂಡ್ ಇದೊಂದು ಜಸ್ಟ್ ಹಾರ್ಮೋನಿನ ಕೆಲಸ ಅಷ್ಟೇ ಅಂತ ಅಂದ್ಕೊಂಡ್ಬಿಟ್ರೆ ನಮ್ಗೆ ಅದೆಲ್ಲ ನೆಗೆಟಿವಿಟಿ ಹೋಗ್ಬಿಡುತ್ತೆ, ಯಾವುದು ಆತಂಕ ಇಲ್ಲ. ಇವಾಗ ಈ ಹುಟ್ಟಿ ಬದುಕಿ ಇಷ್ಟು ದೊಡ್ಡವ್ರು ಆಗುವಂಥ ಶಕ್ತಿನೇ ಕೊಟ್ಟಿದ್ದಾನಂತೆ ಆ ದೇವರು ಅಲ್ವಾ, ಇನ್ನೇನಕ್ಕೆ ಭಯ ಅಂತ ಅಂದ್ಕೊಂಡ್ಬಿಟ್ರೆ ಯಾವುದು ಭಯ ಇರಲ್ಲ. ಸೊ ಈ ಥರನೇ ನಾನೆಲ್ಲ ಯೋಚನೆ ಮಾಡಿ ನನಗೆ ನಾನು ಸೆಲ್ಫ್ ಕಾನ್ಫಿಡೆಂಟ್ ಇಂಪ್ರೂವ್ ಮಾಡ್ಕೊಂಡಿದ್ದು ಆ್ಯಂಡ್ ಅದರಿಂದ ಹೊರಗೆ ಬಂದಿದ್ದು. ಎಸ್, ನನಗೂ ಕೂಡ ಒಂದು ಫ್ಯೂಚರ್ ಇದೆ, ಎಸ್ ನನಗೂ ಕೂಡ ಡ್ರೀಮ್ಸ್ ಇದೆ, ನನಗೂ ಕೂಡ ಲೈಫ್ ಇದೆ. ನಾನು ಯಾಕೆ ಸುಮ್ಮನೆ ನೆಗೆಟಿವ್ ಆಗಿ ಯೋಚನೆ ಮಾಡಲಿ? ಸೊ ನೆಗೆಟಿವ್ ಮತ್ತು ಪಾಸಿಟಿವ್ ಎರಡೂ ಇದೆ ಅಂತಂದಾಗ ನಾನು ಪಾಸಿಟಿವ್ ಯೋಚನೆ ಮಾಡೋದು ಅಭ್ಯಾಸ ಮಾಡ್ಕೊತೀನಿ. ಇವತ್ತು ಆಗ್ತಾ ಇದೆ ಅಂತಂದರೆ ಇವತ್ತೇ ನಾವು ಚೇಂಜ್ ಆಗಲ್ಲ, ಖಂಡಿತ ಇವತ್ತು ನಾವು ಚೇಂಜ್ ಆಗೋಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ಟೈಮ್ ಹಿಡಿಯುತ್ತೆ, ಅಕ್ಸೆಪ್ಟ್ ಮಾಡಿ. ನೆಗೆಟಿವಿಟಿ ಬರ್ತಾ ಇದ್ದಾರೆ, ಹಾಂ ಬಾ, ಓಕೆ ಥ್ಯಾಂಕ್ಸ್, ಹೋಗು. ಸೊ ಈ ರೀತಿಯಾಗಿ ನಾವು ಯಾವಾಗ ದಿನ ಅಭ್ಯಾಸ ಮಾಡ್ಕೊತೀವೋ ಒಂದಿನ ಸ್ಟೇಬಲ್ ಆಗಿ ನಿಲ್ತೀವಿ. ಇದು ಮಾತ್ರ ನನ್ನ ಕಡೆಯಿಂದ ನಿಮಗೆಲ್ಲ ಸಿಗ್ತಾ ಇರೋಂಥ ಒಂದು ಟಿಪ್ಸ್ ಅಂತ ಹೇಳ್ಬೋದು. ಆ್ಯಂಡ್ ಅದಾದಮೇಲೆ ಮಗು ಆದಮೇಲೆ ಯಾಕೆ ಈ ಥರ ಡಿಪ್ರೆಷನ್ ಆಗುತ್ತೆ, ಯಾಕೆ ನೆಗೆಟಿವಿಟಿ ಬರುತ್ತೆ ಅಂತಂದರೆ, ಅಫ್ಕೋರ್ಸ್ ಒಂದು ಜೀವ ಬಂದಿರುತ್ತೆ, ಚಿಕ್ಕ ಜೀವ, ಅದನ್ನು ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ. ಸೊ ಅದಕ್ಕೆ ಏನಾದರೂ ನೋವಾಯ್ತಾ, ಇದಾಗುತ್ತಾ ಇಲ್ವೋ, ನಾನೇನು ಊಟ ಮಾಡಬೇಕು, ಓವರ್ ಥಿಂಕಿಂಗ್ ಸ್ಟಾರ್ಟ್ ಮಾಡಿಬಿಡ್ತೀವಿ. ನಾನು ಚೆನ್ನಾಗಿ ನೋಡ್ಕೊತೀನಲ್ಲೋ, ಸ್ವಲ್ಪ ಹತ್ರನೂ ಪಾಪು ಯಾಕೆ ಅಳ್ತೋ ಏನೋ, ನನ್ನಿಂದ ಏನಾಯ್ತೋ ಏನೋ, ಎಮೋಷ್ನಲಿ ವೀಕ್ ಇದ್ದರೆ ಖಂಡಿತ ಈ ಥರದ್ದೆಲ್ಲ ಬರುತ್ತೆ. ಅಫ್ಕೋರ್ಸ್ ನನಗೂ ಕೂಡ ತುಂಬ ಬರ್ತಾ ಇತ್ತು. ಬಟ್ ನಾನು ಅಂದ್ಕೊಂಡಿದ್ದೆ, ನಾನು ಯಾವುದೇ ಕಾರಣಕ್ಕೂ ವೀಕ್ ಆಗಬಾರ್ದು, ನನ್ನ ಮೈಂಡ್ ನನ್ನ ಕಂಟ್ರೋಲಲ್ಲಿ ಇರಬೇಕು, ನನ್ನ ಎಮೋಷನ್ಸ್ ನನ್ನ ಕಂಟ್ರೋಲಲ್ಲಿ ಇರಬೇಕು ಅಂತೇಳಿ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೆ ಆಲ್ರೆಡಿ. ಬಿಕಾಸ್ ಹೊಡೆತ ತಿಂದಿದ್ನಲ್ವ, ಅದರದ್ದೆಲ್ಲ ಹೆಂಗೆ ಇತ್ತು ಅಂತೇಳಿ. ತುಂಬ ಜನ ಈ ಟೈಮಲ್ಲಿ ತಮ್ಮ ಲೈಫ್ಗಳನ್ನ ಹೆಂಗೋ ಮಾಡ್ಕೊಂಡ್ಬಿಡ್ತಾರೆ, ಆಮೇಲೆ ಸ್ಟಾಪ್ ಕೂಡ ಮಾಡ್ಕೊತಾರೆ, ಲೈಫ್ನ ಕಳ್ಕೊತಾರೆ, ಭಯ ಬೀಳ್ತಾರೆ, ಅವ್ರಿಗಿರೋಂಥ ಶಕ್ತಿನ ಕಳ್ಕೊತಾರೆ. ಸೊ ಅದೆಲ್ಲ ಅವಶ್ಯಕತೆನೇ ಇಲ್ಲ. ಇವಾಗ ಪಾಪು ಬಂದಿದೆ ಅಲ್ವಾ, ಆ ಹೊಟ್ಟೆಲೇ ಎಲ್ಲದನ್ನು ಸೃಷ್ಟಿ ಮಾಡ್ಕೊಂಡು ಎಲ್ಲದನ್ನು ಬೆಳೆಸ್ಕೊಂಡು, ಒಂದು ಕಿಡ್ನಿಯಿಂದ ಹಿಡಿದು, ಒಂದು ಹಾರ್ಟಿಂದ ಹಿಡಿದು, ನರ್ವ್ಸಿಂದ ಹಿಡಿದು ಪ್ರತಿಯೊಂದನ್ನು ಹುಟ್ಟಿಸ್ಕೊಂಡು ಬರೋವಂಥ ಶಕ್ತಿನೇ ಮಗುಗಿದೆ ಅಂತಂದಾಗ ಅದ್ರ ಲೈಫ್ ರೂಟೀನ್ ಡೇ ಬೈ ಡೇ ಏನೇನಾಗಬೇಕು ಪ್ರತಿಯೊಂದು ಆಗ್ತಾನೆ ಇರುತ್ತೆ. ಆ್ಯಸ್ ಎ ಮದರ್ ಆಗಿ ನಾನೇನು ಮಾಡಬೇಕು, ಕೇರ್ ಮಾಡ್ತೀನಿ, ಎಸ್ ನನಗೆ ಅದು ಅರಿವಿದೆ. ಈ ಥರ ನಾವು ಮೈಂಡಲ್ಲಿ ತುಂಬ ಪಾಸಿಟಿವ್ ಆಗಿ ಮಾತಾಡಿಕೊಂಡು, ತುಂಬ ಪಾಸಿಟಿವ್ ಆಗಿ ಯೋಚನೆ ಮಾಡಿಕೊಂಡು ಧೈರ್ಯ ತಂದ್ಕೊತಾ ಇದ್ದರೆ ಯಾವುದು ಮ್ಯಾಟ್ರ್ ಅಲ್ಲ. ಯಾವಾಗ ನಾವು ಭಯ ಪಡ್ತೀವಿ, ಯಾವಾಗ ನಾವು ಹಿಂದೇಟಾಗ್ತೀವಿ, ಸೊ ಆತಂಕ ಪಡ್ಕೊತೀವಿ, ಅವಾಗ ಜಾಸ್ತಿನೇ ಆಗ್ತಾ ಹೋಗುತ್ತದು. ಸೊ ನೋಡಿ, ಪಾಸಿಟಿವ್ ಅಂದ್ಕೊಂಡ್ರೆ ಪಾಸಿಟಿವ್ ಜಾಸ್ತಿ ಆಗುತ್ತೆ, ನೆಗೆಟಿವ್ ಅಂದ್ಕೊಂಡ್ರೆ ನೆಗೆಟಿವ್ ಜಾಸ್ತಿ ಆಗುತ್ತೆ. ಸೊ ಇದಿರಬೇಕು. ಓವರ್ ಥಿಂಕಿಂಗ್ ಒಂದಾಯಿತು ಅಂತಂದರೆ ಇನ್ನೊಂದು ಊಟ, ಅದು ಇದು ಎಲ್ಲದೂ ಸ್ಟಾಪ್ ಮಾಡಿಬಿಟ್ಟಿರ್ತೀವಿ. ಮೇಯ್ನಾಗಿ ನಮಗೆ ಸಿಗಬೇಕಾಗಿರೋಂಥ ಪ್ರೋಟೀನ್ಸ್ ಮತ್ತು ಫೈಬರ್ ಆಗಿರ್ಬೋದು, ನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು, ವಿಟಮಿನ್ಸ್, ಮಿನರಲ್ಸ್, ಇದೆಲ್ಲದನ್ನು ಕಟ್ ಡೌನ್ ಮಾಡಿ ಸ್ವಲ್ಪ ಪಾಪುಗೋಸ್ಕರ ನಾವೇನು ಊಟನ ಬಿಟ್ಟಿರ್ತೀವಿ ಆವಾಗ ನಮಗೆ ಹಿಂಗಾಗೋದು ನಾರ್ಮಲ್. ಸೊ ಅವಾಗ ನಾವೇನು ಮಾಡಬೇಕು ಅಂತಂದರೆ ನಿದ್ದೆ ಚೆನ್ನಾಗಿ ಮಾಡಬೇಕು, ರೆಸ್ಟ್ ಚೆನ್ನಾಗಿ ಮಾಡಬೇಕು, ಬಾಡಿ ಹೀಲಿಂಗಿಗೆ ಟೈಮ್ ಕೊಡಬೇಕು. ಅಪ್ ಟು 6 ವೀಕ್ಸ್ ನಾವು 6 ವೀಕ್ಸ್ ಅಂತ ಮೈಂಡ್ ಸೆಟ್ ಮಾಡ್ಕೊಂಡ್ಬಿಡ್ಬೇಕು.
6 ವೀಕ್ಸ್ ನನಗೇನು ಬೇಡ, ನನ್ನ ಬಾಡಿಗೋಸ್ಕರ ನಾನು ಟೈಮ್ ಕೊಡ್ತೀನಿ ಅಂತೇಳಿ. ಅಫ್ಕೋರ್ಸ್ ನೀವೆಲ್ಲ ಕೇಳ್ತಾ ಇರ್ತಾರೆ, ವಾಣ್ತನ ಇಷ್ಟು ಮುಗಿಸ್ಕೊಂಡ್ರಾ, ಇಷ್ಟು ಬೇಗ ಮುಗಿಸ್ಕೊಂಡ್ರಾ ಅಂತೇಳಿ. ನಾನು 6 ವಾರದವರೆಗೂ ನಾನು ಏನು ಯೋಚನೆ ಮಾಡಿಲ್ಲ. 6 ವಾರದವರೆಗೂ ನಾನು ತುಂಬ ಚೆನ್ನಾಗೇ ರೆಸ್ಟ್ ಮಾಡಿದ್ದೀನಿ. ಯಾವುದು ನೀರು ಮುಟ್ಟಿಲ್ಲ, ಏನು ಮಾಡಿಲ್ಲ, ಬಿಸಿನೀರಿಂದ ಚೆನ್ನಾಗಿ ಸ್ನಾನ ಮಾಡ್ಕೊಂಡಿದ್ದೀನಿ, ಬೆಂಗೆ ಕಾಯಿಸಿದ್ದೀನಿ ಆ್ಯಂಡ್ ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ದೀನಿ. ಕೆಲವೊಮ್ಮೆ ನನಗೂ ಅಳು ಬರ್ತಾ ಇತ್ತು, ದುಃಖ ಅನ್ನಿಸ್ತಾ ಇತ್ತು. ದೆನ್ ಆ ತಕ್ಷಣ ನನಗೆ ಇದೆಲ್ಲ ಗೊತ್ತಿದ್ರಿಂದ ನನಗೇನೋ ಆಗ್ತಾ ಇದೆ ಅಂತ ಅಂದಾಗ ನಾನು ಈ ಥರ ಮಾಡಬೇಕು ಅಂತೇಳಿ ಜಸ್ಟ್ ಹೋಗ್ತಿದ್ದೆ. ಒಂದು ಗ್ಲಾಸ್ ವಾಟರ್, 1 ಲೀಟ್ರ್ ಅಂತ ಹೇಳ್ಬಿಟ್ಟೆ, 1 ಗ್ಲಾಸ್ ವಾಟರ್ನ ಬೇಗ ಕುಡಿದ್ಬಿಡ್ತಿದ್ದೆ. ಯಾವಾಗ ನಮ್ಮ ಮೈಂಡ್ಗೆ ನೀಟಾಗಿ ಸರ್ಕ್ಯುಲೇಷನ್ ಆಗುತ್ತೆ ವಾಟರ್ ಅನ್ನೋದು ಅಥವಾ ಬ್ಲಡ್ ಅನ್ನೋದು, ಅವಾಗ ನೆಗೆಟಿವಿಟಿ ಬರಲ್ಲ. ಸೊ ಹಾಗಾಗಿ ನೀರು ಕುಡಿದು ನಾನು ಸಮಾಧಾನ ಮಾಡ್ಕೊಂಡು ಅದರಿಂದ ಬಂದುಬಿಡ್ತಿದ್ದೆ ಹೊರಗೆ. ಸೊ ಹೀಗೆಲ್ಲ ಮಾಡಿಕೊಂಡು 6 ವೀಕ್ ನನ್ನ ಬಾಡಿಗೆ ರೆಸ್ಟ್ ಕೊಟ್ಟು ದೆನ್ ನಾನೆಲ್ಲ ಮಾಡ್ಕೊತಾ ಇದ್ದೀನಿ. ಹಾಗಾಗಿ ಇವತ್ತು ನನಗೆ ಈ ಎಬಿಲಿಟಿ ಇದೆ, 3 ಮಕ್ಕಳನ್ನೂ ಕೂಡ ಮ್ಯಾನೇಜ್ ಮಾಡ್ಬೋದು ಅನ್ನೋ ಒಂದು ಎಬಿಲಿಟಿ ಬಂದಿರೋದು. ಸೊ ಸಾಮಾನ್ಯ ಅಲ್ವಾ, ಹೊರಗಡೆ ಇವಾಗಿನ ಜನ್ರೇಷನಲ್ಲಿ ಇದೆಲ್ಲ ನಾರ್ಮಲ್ ಅಲ್ಲ. ಬಟ್ ಯಾವಾಗ ನಾನು ನನ್ನ ಕ್ವಶನ್ಗಳಿಗೆ ಆನ್ಸರ್ ಕಂಡ್ಕೊಳ್ತೀನೋ ಅವತ್ತು ನನಗೆಲ್ಲದೂ ಕೂಡ ಸಾಧ್ಯ ಆಗುತ್ತೆ ಅನ್ನೋದು ನನ್ನ ಮೈಂಡ್ ಸೆಟ್. ಮಗು ಆದಮೇಲೂ ಕೂಡ ತುಂಬ ಫ್ಯಾಕ್ಟ್ಸ್ಗಳನ್ನ ನೀವು ಅಕ್ಸೆಪ್ಟ್ ಮಾಡಬೇಕು. ಮಗು ಅಳುತ್ತೆ, ಅಳುತ್ತೆ, ಅದ್ರ ಜರ್ನಿ ಅಲ್ವಾ, ಅಳೋದನ್ನು ಆಕ್ಸೆಪ್ಟ್ ಮಾಡಿ. ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮುದ್ದಾಡಿ. ಸೊ ಮಗುಗೆ ಬೇಕಾಗಿರೋದು ಮೇಯ್ನಾಗಿ ತಾಯಿ ಎದೆ ಬಡ್ತಾ ಕೇಳಿಸ್ಬೇಕು ಅಂತೇಳಿ ಅಪ್ಕೊಳ್ಳಿ, ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಆ್ಯಂಡ್ ನನ್ನ ಮಗಳ ಜೊತೆ ಇವಾಗ ನಾನು ಎಷ್ಟು ಎಂಜಾಯ್ ಮಾಡ್ತೀನಿ ಅಂತಂದರೆ, ಅವಳು ಎದ್ದಿದ್ಲು ಅಂದರೆ ಹಾಲು ಕುಡಿಸ್ತೀನಿ, ಕೆಳಗೆ ಹಾಕ್ತೀನಿ. ಸಮ್ಟೈಮ್ಸ್ ಅವಳು ಕೆಳಗಡೆ ಇರೋದಕ್ಕೆ ಇಷ್ಟಪಡಲ್ಲ. ಅವಾಗ ನನಗೆ ಅರ್ಥ ಆಗುತ್ತೆ, ಓಕೆ ಇವಳಿಗೆ ಸ್ವಲ್ಪ ಆಟಾಡಿಸ್ಬೇಕು ಅನ್ನಿಸ್ತಾ ಇದೆ ಅಂತಂದಾಗ ಎತ್ಕೊಂಡು ಮನೆ ಸುತ್ತ ತಿರುಗ್ತೀನಿ. ಸೊ ಇದನ್ನೆಲ್ಲ ನಾವು ಅವ್ರಿಗೆ ಚೆನ್ನಾಗಿ ಅಭ್ಯಾಸ ಮಾಡುವಾಗ ಆ ಪ್ರೀತಿ ಇರುತ್ತಲ್ಲ, ಆ ಪ್ರೀತಿ ಪ್ರತಿಯೊಂದನ್ನು ಕೂಡ ಮರೆಸುತ್ತೆ. ಹಾಗೆ ಇನ್ನೊಂದು, ಹಾಲು ಕುಡಿಸ್ಬೇಕು, ಫೀಡಿಂಗ್ ಮಾಡಿಸ್ಬೇಕು ಅಂತಂದಾಗ ಡೆಫಿನೆಟ್ಲಿ ಅದರಿಂದನೂ ಕೂಡ ಕೆಲವೊಬ್ಬರು ತುಂಬ ಡಿಪ್ರೆಷನ್ ಆಗ್ತಾರೆ. ಇವು ಎಷ್ಟು ಸರಿ ಕುಡಿಸ್ಬೇಕು, ಎಷ್ಟು ಇದು ಮಾಡಬೇಕು ಅಂತ. ಹಾಗೆ ಇವಾಗಿನ ಜನ್ರೇಷನಲ್ಲಿ ನಾನು ನೋಡಿದ ಮಟ್ಟಿಗೆ ನಾನು ಕೂಡ ಆ ತಪ್ಪನ್ನ ಮಾಡಿದ್ದೀನಿ. ಮಗುನ ಹಾಲು ಕುಡಿಸ್ತಾ ಒಂದು ಕೈಯಲ್ಲಿ ಫೋನ್ ಹಿಡ್ಕೊತೀವಿ. ಬಟ್ ನನಗೊಂದ್ಸರಿ ಅನ್ನಿಸ್ತು, ಓಕೆ ಎಲ್ಲಿವರೆಗೂ ಹಾಲು ಕುಡಿಸ್ತೀವಿ ಅಲ್ವಾ, 2 ಇಯರ್ಸ್ ಮೇಲೆ ನೀವು ಹಾಲು ಕುಡಿಸ್ತೀನಿ ಅಂತಂದ್ರೂ ಸಾಧ್ಯ ಇಲ್ಲ. ಆ್ಯಂಡ್ ಪಾಪು ಬಾ ಹಾಲು ಕುಡಿಸ್ತೀನಿ ಅಂತಂದ್ರೂ ಸಾಧ್ಯ ಇಲ್ಲ. ಮಗು ಹುಟ್ಟಿ ಬೆಳೆದು ಅದರ ಲೈಫ್ ಸೆಟ್ಲ್ ಆಗೋವರೆಗೂ ನಿಮ್ಮ ಪಾತ್ರ, ಹಾಲು ಕುಡಿಸುವಂಥ ಪಾತ್ರ ಜಸ್ಟ್ 2 ಇಯರ್ಸ್ ಅಂತಂದಾಗ ಆ 2 ಇಯರ್ಸ್ ನಮ್ಮ ಮಕ್ಕಳಿಗೋಸ್ಕರ ನಾವು ಸ್ಪೆಂಡ್ ಮಾಡಲ್ವಾ. ಸೊ ನನಗೆ ಇದೆಲ್ಲ ಅಂದ್ಕೊಂಡಾಗ, ಇದೆಲ್ಲ ರಿಯಲೈಸ್ ಆದಾಗ ನಾನು ಮಾಡಿದ್ದೇನು ಅಂತಂದರೆ, ಹಾಲು ಕುಡಿಸೋವಾಗ ಇಲ್ಲಿ ನನ್ನ ಮಗಳಿದ್ದಾಳೆ ಅಂತಂದರೆ ಜಸ್ಟ್ ನಾನು ಅವಳು ಹೆಡ್ ಮಸಾಜ್ ಮಾಡ್ತೀನಿ, ಇಯರ್ ಮಸಾಜ್ ಮಾಡ್ತೀನಿ. ಆ್ಯಂಡ್ ನೀಟಾಗಿ ಹಿಂಗೆ ಅನ್ಕೊತಾ ಇರ್ತೀನಿ, ಅವಳು ಐಸ್ ನೋಡ್ತಾ ಇರ್ತೀನಿ, ಅವಳು ಇದೆಲ್ಲ ಗಲ್ಲ ನೋಡ್ತಾ ಇರ್ತೀನಿ. ಸೊ ನಾನು ಆ ಟೈಮ್ನ ಎಂಜಾಯ್ ಮಾಡ್ತಾ ಇರ್ತೀನಿ, ತುಂಬ ಇಷ್ಟಪಡ್ತೀನಿ. ನಾನು ಆಗಲೇ ಹೇಳಿದೆ, ಇಷ್ಟಪಡುವಂಥ ಕೆಲಸ ಮಾಡುವಾಗ ನಮ್ಮ ಬಾಡಿಯಲ್ಲಿ ಯಾವ ಹಾರ್ಮೋನ್ ರಿಲೀಸ್ ಆಗುತ್ತೆ, ಆಕ್ಸಿಟೋಸಿನ್ ರಿಲೀಸ್ ಆಗ್ಬೋದು, ಮತ್ತು ಎಂಡ್ರೋಪಿನ್ಸ್ ರಿಲೀಸ್ ಆಗ್ಬೋದು. ಇದೆಲ್ಲ ಆಗೋವಾಗ ನನಗೆ ಯಾವ ಥರ ನೆಗೆಟಿವಿಟಿ ಬರುತ್ತೆ, ಸಾಧ್ಯನೇ ಇಲ್ಲ. ಸೊ ಹಾಗೆ ನಾವು ನಮಗೆ ಫೀಡಿಂಗ್ ಮಾಡಿಸೋವಂಥ ಅವಶ್ಯಕತೆ ಇರೋದು ಜಸ್ಟ್ 2 ಇಯರ್ಸ್ ಅಂತಂದಾಗ, 2 ಇಯರ್ಸ್ ಹೋಗ್ಲಿ ಬಿಡು, ಹೆಂಗೋ ಕಳೆದು ಬಿಡುತ್ತೆ. ಸೊ ನಾನು ಯಾಕೆ ಅದ್ರ ಬಗ್ಗೆ ಡಿಪ್ರೆಸ್ಡ್ ಆಗಬೇಕು, ನನ್ನ ಮಗುಗೆ ನನ್ನ ಪ್ರೀತಿಯಿಂದ ಹಾಲು ಕುಡಿಸ್ತೀನಿ. ಸೊ ಈ ಥರ ಮನವರಿಕೆ ಮಾಡಿಕೊಂಡು ನಾವು ಪ್ರತಿಯೊಂದು ನೆಗೆಟಿವಿಟಿಗೂ ಕೂಡ ಪಾಸಿಟಿವಿಟಿಯಾಗಿ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಡೆಫಿನೆಟ್ಲಿ ನಮಗೆ ಯಾವುದು ಕೂಡ ಮೆಂಟಲ್ ಹಾರ್ಮ್ನೆಸ್ ಅನ್ನೋದು ಆಗಲ್ಲ. ತುಂಬ ಜನ ತುಂಬ ತಲೆ ಕೆಡಿಸ್ಕೊಳ್ಳೋದು ಇದೇ ವಿಚಾರದಲ್ಲಿ. ಸೊ ಹಾಗಾಗಿ ನಿಮಗೆ ಹೆಲ್ಪ್ ಆಗುತ್ತೆ ಅಂತೇಳಿ ಹೇಳಿದೆ. ಫೈನಲಿ ಒಂದು ಮಾತು ಹೇಳೋದಾದರೆ, ಎಲ್ಲ ನೆಗೆಟಿವಿಟಿಗೂ ಉತ್ತರ ನಮ್ಮಲ್ಲೇ ಇರುತ್ತೆ. ನಾವು ಅದನ್ನು ಕಂಡುಕೊಳ್ಬೇಕು. ಮೇಯ್ನಾಗಿ ನಮ್ಮ ರೂಟೀನ್ಸ್ ಚೇಂಜ್ ಮಾಡ್ಕೋಬೇಕು, ನಮ್ಮ ಫುಡ್ ಸ್ಟೈಲ್ ಮತ್ತು ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೋಬೇಕು. ಆದಷ್ಟು ಹೆಲ್ತಿಯಾಗಿರುವಂಥದ್ದನ್ನು ಮಾಡ್ತಾ ಹೋಗಬೇಕು. ಹೆಲ್ತಿಯಾಗಿದೆನಾ ಅದನ್ನು ನಾನು ಅಭ್ಯಾಸ ಮಾಡ್ಕೋಬೇಕು, ಮಾಡ್ಕೊಂಡ್ಬಿಡ್ಬೇಕು. ಅದರಲ್ಲಿ ಮತ್ತೆ ಇನ್ನೊಂದು ಮಾತು ಅಲ್ವಾ. ಸೊ ಹೆಲ್ತ್ ಇಂಪಾರ್ಟೆಂಟ್ ಅಂತ ಅಂದಾಗ ನಾವು ಅಫ್ಕೋರ್ಸ್ ನಾವು ಯೋಚನೆ ಮಾಡಿದ ತಕ್ಷಣ ಅದನ್ನು ಚಾಯ್ಸ್ ಆಗಿ ಕನ್ವರ್ಟ್ ಮಾಡ್ಕೋಬೋದು. ಅದರ್ವೈಸ್ ನಮಗೆ ಅಯ್ಯೋ ನಾನು ಯಾಕೋ ಎದ್ದೇಳಬೇಕು ಅಂತ ಅನ್ಕೊತಾ ಇದೆ, ಎದ್ದೇಳಕ್ಕೆ ಆಗ್ತಿಲ್ಲ ಅಂತಂದಾಗ ಅದು ನಮ್ಮಲ್ಲೇ ನಾವು ಕಂಡ್ಕೊಳ್ತಾ ಇರೋಂಥ ಎಕ್ಸ್ಕ್ಯೂಸಸ್, ಅದರ್ವೈಸ್ ಬೇರೆ ಏನೂ ಇಲ್ಲ. ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ದೇಹದ ರೋಗಕ್ಕೆ ತುಂಬ ಮದ್ದುಗಳಿದೆ, ಬಟ್ ಮಾನಸಿಕ ರೋಗಕ್ಕೆ ಯಾವುದೂ ಮದ್ದಿಲ್ಲ. ಇರೋದು ಒಂದೇ ಮದ್ದು, ಅದು ನಾವು. ಸೊ ನಮ್ಮಲ್ಲಿ ನಾವು ಒಂದು ಮದ್ದಾಗಿದ್ದರೆ ಏನನ್ನು ಬೇಕಾದರೂ ಕೂಡ ಜಯಿಸ್ಬೋದು, ಏನು ಬೇಕಾದರೂ ಕೂಡ ಹೊರಗಡೆ ಬರ್ಬೋದು. ಆ್ಯಂಡ್ ಪಾಸಿಟಿವ್ ಆಗಿರಬೇಕು, ಅದೇ ಒಂದು ಮೆಡಿಸನ್, ಒಂದು ಸ್ಮೈಲ್. ಆ್ಯಂಡ್ ನಿಮ್ಗೆ ಅದು ಬರ್ತಾ ಇಲ್ಲ ಅಂತಂದ್ರೂ ಆ್ಯಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ದೆನ್ ಅದು ಅಭ್ಯಾಸ ಆಗುತ್ತೆ. ಸೊ ಕೊಟ್ಟಿರೋದು ದೇವರು ಒಂದು ಅಪರೂಪದ ಒಂದು ವರ ಲೈಫ್ ಅನ್ನೋದು, ಅದನ್ನು ಹ್ಯಾಪಿಯಾಗಿ ನಾವು ಕಳೆಯೋಣ. ಬರೋವಂಥ ಎಲ್ಲ ಸರ್ಕಮ್ಸ್ಟೆನ್ಸಸ್ ಕೂಡ, ಲೆವೆಲ್ಸ್ ಕೂಡ, ಮತ್ತು ಈ ಜರ್ನಿ ಕೂಡ. ಯಾಕಂದರೆ ನಾವು ಹುಟ್ಟುವಾಗ ಮಗು ಆಗಿರ್ತೀವಿ, ದೆನ್ ಒಬ್ಬ ಫ್ರೆಂಡ್ ಆಗಿರ್ತೀವಿ, ದೆನ್ ಒಬ್ಬ ಮಗಳಾಗಿರ್ತೀವಿ, ಅದಾದಮೇಲೆ ಗೆಳತಿ ಆಗ್ತೀವಿ, ಅದಾದಮೇಲೆ ಹೆಂಡತಿ, ಆ್ಯಂಡ್ ಅದಾದಮೇಲೆ ತಾಯಿ, ಆ್ಯಂಡ್ ಆದಮೇಲೆ ಅಜ್ಜಿ. ಪ್ರತಿಯೊಂದು ಆಗಲೇಬೇಕಲ್ವ. ಸೊ ಆಗಬೇಕು ಅಂತಂದಾಗ ನಮ್ಮ ಲೈಫನ್ನು ನಾವು ಅಕ್ಸೆಪ್ಟ್ ಮಾಡಿರಬೇಕು. ಎಸ್
ನಾವು ಸ್ಟಾಪ್ ಮಾಡಿದ್ರೆ ಆಗ್ಬಿಡುತ್ತಾ ಲೈಫ್ ಜರ್ನಿ? ಇಲ್ಲ, ಅದ್ರ ಪಾಡಿಗೆ ಅದು ಆಗ್ತಾ ಇದೆ ಅಂದಾಗ ಮತ್ತೆ ನಮ್ಮ ಪಾಡಿಗೆ ನಾವು ಅದನ್ನು ಜಸ್ಟ್ ಸವಿತಾ ಹೋಗ್ಬೇಕಷ್ಟೇ. ಇದಿಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಐ ಹೋಪ್ ಈ ವಿಡಿಯೋ ನೋಡಿದ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಏನು ಅನಿಸ್ತದೆ ಅದನ್ನು ದಯವಿಟ್ಟು ಕಮೆಂಟ್ ಮೂಲಕ ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ನಮ್ಮ ಚಾನಲ್ನ ವೀಡಿಯೋಸ್ ನಿಮ್ಗೆ ಇಷ್ಟ ಆಗ್ತಿದೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಒಂದೇ ಒಂದು ಲೈಕ್ ಕೊಡಿ. ಸೊ ಥ್ಯಾಂಕ್ಸ್. ಇದಿಷ್ಟು ಹೇಳ್ತಾ ಮತ್ತೆ ಈ ವಿಡಿಯೋನ ಸ್ಟಾಪ್ ಮಾಡ್ತಾ ಇದ್ದೀನಿ. ಹಾಗೆ ನನಗೇನಾದರೂ ಈ ಬರುವಂಥ ಕಮೆಂಟ್ಸಲ್ಲಿ ನನಗೇನಾದರೂ ಅನ್ನಿಸ್ತು ಅಂತಂದರೆ ಅದ್ರ ಬಗ್ಗೆ ಮತ್ತೆ ಒಂದು ವಿಡಿಯೋ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಟೇಕ್ ಕೇರ್. ಬಾಯ್ ಬಾಯ್.